ಅಪರಾಧಿ ಕೈಗಳಲ್ಲಿ. ಇತ್ತೀಚೆಗೆ ವೀರೇಂದ್ರ ಹೆಗ್ಗಡೆ ಅವರು ಒಂದು ಸಮಾಜದ ಮುಂದೆ ಒಂದು ಹೇಳಿಕೆಯನ್ನು ಇಟ್ಟರು. ಹೋರಾಟಗಾರರು ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ಸಾಧಿಸ್ತಾ ಇದ್ದಾರೆ ಮತ್ತು ಯಾಕೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಎಂಬ ಒಂದು ಮಾತನ್ನು ಸಮಾಜದ ಮುಂದೆ ಇಟ್ಟರು. ಹೋರಾಟಗಾರರು ಎಂದೂ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಮೇಲೆ ದ್ವೇಷ ಸಾಧನೆಗೋಸ್ಕರ ಹೋರಾಟ ಮಾಡಲಿಲ್ಲ. ಹೋರಾಟಗಾರರು ನ್ಯಾಯದ ಬೆನ್ನು ಬಿದ್ದಿದ್ದಾರೆ ಮತ್ತು ನಿಮ್ಮ ಮೇಲೆ ದ್ವೇಷ ಖಂಡಿತ ಇಲ್ಲ, ಆದರೆ ನಿಮ್ಮ ಮೇಲೆ ಬಲವಾದ ಅನುಮಾನ ಇದೆ. ನೀವೊಬ್ಬರು ಧಾರ್ಮಿಕ ನಾಯಕರಾಗಿಯೂ ರಾಜಕಾರಣಿಯಾಗಿಯೂ ಎರಡು ವಿಧಗಳಿಂದ ನೀವು ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡಬೇಕಿತ್ತು. ಧರ್ಮಸ್ಥಳದ ಆ ಒಂದು ವ್ಯಾಪ್ತಿಯ ಒಳಗಡೆ ನಡೆದಂಥ ಅತ್ಯಾಚಾರಗಳು, ಬರ್ಬರತೆ, ಕೊಲೆ ಮತ್ತು ಧಾರ್ಮಿಕ ನಂಬಿಕೆಗೆ ಆದಂಥ ಕೆಲವೊಂದು ಮೋಸಗಳು ಎಲ್ಲ ರೀತಿಯಲ್ಲಿ ನೋಡಿದಾಗಲೂ ಧರ್ಮದ ಜೊತೆಯಾಗಿ ಅಲ್ಲೊಂದು ಅಧರ್ಮವು ತಾಂಡವಾಡ್ತಾ ಇದೆ. ಇದು ಹೋರಾಟಗಾರರಿಗೆ ಅರ್ಥವಾಗಿ ಆ ನ್ಯಾಯದ ಬೆನ್ನ ಹಿಂದೆ ಬಿದ್ದಿದ್ದಾರೆ ವಿನ ನಿಮ್ಮ ಬೆನ್ನ ಹಿಂದೆ ಬಿದ್ದದ್ದಲ್ಲ. ಮತ್ತು ಈ ಒಂದು ಹೋರಾಟವು ನಿಮ್ಮ ಪಟ್ಟದ ಮೇಲಾಗಲಿ, ನಿಮ್ಮ ರಾಜಕಾರಣದ ಸದಸ್ಯತ್ವದ ರಾಜ್ಯಸಭಾ ಸದಸ್ಯತ್ವದ ಮೇಲೆ ಆಗಲಿ, ನಿಮ್ಮ ಸಂಪತ್ತಿನ ಮೇಲೆ, ನಿಮ್ಮ ಪ್ರತಿಷ್ಠೆಯ ಮೇಲೆ ಏನೊಂದು ದುರುದ್ದೇಶ ಇಟ್ಕೊಂಡು ಈ ಹೋರಾಟ ನಡೆದಿಲ್ಲ. ನಿಮಗೆ ಗೊತ್ತಿದ್ದಾಗೆ ವೇದವಲ್ಲಿಯಿಂದ ಆರಂಭವಾದಂಥ ಬರ್ಬರವಾದಂಥ ಅತ್ಯಾಚಾರಗಳು, ಸೌಜನ್ಯದವರೆಗೆ ನಡೆದಂಥ ಹತ್ಯೆ ಮತ್ತು ಅತ್ಯಾಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ. ಅಲ್ಲಿ ಅಪರಾಧಿಗಳೇ ಸಿಗುತ್ತಾ ಇಲ್ಲ. ನೀವು ಯಾಕೆ ಈ ಅಪರಾಧಿ ಸಿಕ್ಕುವಲ್ಲಿ ನ್ಯಾಯಕ್ಕೋಸ್ಕರ ನಿಮ್ಮ ಪ್ರಯತ್ನವೂ ಇಲ್ಲ. ಈ ದೃಷ್ಟಿಯಲ್ಲಿ ನಿಮ್ಮ ಮೇಲೆ ಅನುಮಾನಗಳು ಇದೆ ಹೊರತು ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ. ಒಬ್ಬ ಪಟ್ಟವನ್ನು ಸ್ವೀಕರಿಸಿದ ಗಡಿಪಟ್ಟದಾರನಾಗಿ ನೀವು ಮಾಡಬೇಕಾದಂಥ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಲಿಲ್ಲ. ನಿಮ್ಮ ಪ್ರತಿಷ್ಠೆಗೋಸ್ಕರ ನೀವು ಕೆಲಸಗಳನ್ನು ಮಾಡ್ತಾ ಹೋಗಿದ್ದೀರಿ. ಒಂದು ವ್ಯಾವಹಾರಿಕದ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗಿದ್ದೀರಿ. ಒಂದು ರಾಜ್ಯಸಭಾ ಸದಸ್ಯತ್ವವನ್ನು ಸ್ವೀಕರಿಸುವ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದೀರಿ. ನಿಮ್ಮ ವ್ಯಕ್ತಿತ್ವದ ಪ್ರದರ್ಶನಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಹೋಗಿದ್ದೀರಿ ವಿನ ಬಹುಶಃ ಅಲ್ಲಿಯ ಧರ್ಮ ದೈವಗಳು ನೀಡಿದ ಅಪ್ಪನೆಗೆ ಸರಿಯಾಗಿ ನೀವು ನಡೆದಿಲ್ಲ. ಆದ್ದರಿಂದಲೇ ನಿಮ್ಮ ಮೇಲೆ ಕೆಲವೊಂದು ಅನುಮಾನಗಳು ಬಂದದ್ದು. ನಿಮಗೆ ನೀಡಿದಂತಹ ಒಂದು ಗಡಿಪಟ್ಟದ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ. ತುಳುನಾಡಿನ ಎಲ್ಲ ದೈವ ಕ್ಷೇತ್ರಗಳಲ್ಲಿಯೂ ಒಬ್ಬ ಗಡಿಕಾರನೋ, ಒಂದು ದೈವದ ಗುರಿಕಾರನೋ, ಸಾಮಾನ್ಯ ಚಾಕಿರಿಗಾರನಲ್ಲೂ ನಾವು ದೈವವನ್ನು ನಾವು ನೋಡುವ. ಅದೇ ರೀತಿ ಆ ಮಣ್ಣಿನಲ್ಲಿಯೂ ನಿಮ್ಮ ಪಟ್ಟದಲ್ಲೂ ನಾವು ಅನ್ನಪ್ಪನನ್ನು ಕಂಡವರು. ನಮಗೆ ಅನುಮಾನ ಬಂದದ್ದು ಎಲ್ಲಿ ನಿಮ್ಮ ಮೇಲೆ ಅಂತ ಹೇಳಿದರೆ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ನ್ಯಾಯ ಸಿಕ್ಕುವಂಥ ಅನ್ನಪ್ಪನ ನಡೆಯಲ್ಲಿ ಕೋರ್ಟು ಕಚೇರಿಗಳಲ್ಲಿ ಬಿಟ್ಟಂಥ ಎಲ್ಲ ವಿಚಾರಗಳನ್ನು ಅನ್ನಪ್ಪನ ನಡೆಯಲ್ಲಿ ನ್ಯಾಯ ತೀರ್ಮಾನ ಆಗುವ ಜಾಗದಲ್ಲಿ ನೀವು ನಿಂತು ನ್ಯಾಯ ಕೊಟ್ಟಂಥ ಜಾಗದಲ್ಲಿ ನಿಮಗೆ ಯಾಕೆ ನ್ಯಾಯದ ಮೇಲೆ ನಂಬಿಕೆ ಬಂದಿಲ್ಲ? ನಿಮಗೆ ಅನ್ನಪ್ಪನ ಮೇಲೆ ಯಾಕೆ ನಂಬಿಕೆ ಬಂದಿಲ್ಲ? ನಿಮಗೆ ಯಾಕೆ ಆ ಪಂಚದೈವಗಳ ಮೇಲೆ ನಂಬಿಕೆ ಬಂದಿಲ್ಲ? ನೀವು ಗೌರವಯುತವಾಗಿ ನಡೆದುಕೊಂಡಂಥ ಹೋರಾಟಗಾರರ ಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನು ಹೂಡುತ್ತಾ ಬೇರೆ ಬೇರೆ ರೀತಿಯ ಕೇಸುಗಳನ್ನು ಹಾಕಿ ಬೇರೆ ಬೇರೆ ರೀತಿಯ ಅಪವಾದಗಳನ್ನು ಹೊರಿಸಿ ನೀವು ರೂಪಿಸಿದ ಷಡ್ಯಂತರದಿಂದಾಗಿ ನಿಮ್ಮ ಮೇಲೆ ನಮಗೆ ಅನುಮಾನ ಬಂದಿದೆ ವಿನ ನಿಮ್ಮ ಮೇಲೆ ದ್ವೇಷ ಬಂದಿಲ್ಲ. 4 ಜನಕ್ಕೆ ಬುದ್ಧಿವಾದ ಹೇಳುವಂಥ ಇತ್ತಂಡಗಳನ್ನು ತರಿಸಿ ನ್ಯಾಯ ತೀರ್ಮಾನ ಮಾಡುವಂಥ, ಸಮಾಜದಲ್ಲಿ ಅನ್ಯಾಯಗಳು ಆದಾಗ ನೀವು ಸೆಟೆದು ನಿಲ್ಲುವಂಥ, ಬುದ್ಧಿ ಹೇಳುವಂಥ ವ್ಯಕ್ತಿಯಾಗಿ ನಿಮ್ಮ ಜಾಗದಲ್ಲಿ, ನಿಮ್ಮ ವ್ಯಾಪ್ತಿಯ ಒಳಗಡೆ ನೇತ್ರಾವತಿಯ ದಡದಲ್ಲಿ ಇಷ್ಟೆಲ್ಲ ಹೆಣಗಳು ಬಿದ್ದರು ಅದಕ್ಕೆ ನ್ಯಾಯಯುತವಾದಂಥ ಗೌರವ ಮಾಡಿ ಮಣ್ಣು ಪಾಲು ಮಾಡಬೇಕು, ದಫನವೋ ದಾನವೋ ಮಾಡಬೇಕಿತ್ತು. ಅದನ್ನು ಎಲ್ಲಿಯೂ ನೀವು ಮಾಡಿದ್ದಿಲ್ಲ. ಸಾಮೂಹಿಕ ವಿವಾಹಗಳನ್ನು ಮಾಡುವಂಥ ನಿಮಗೆ ಸಾಮೂಹಿಕವಾದಂಥ ಒಂದು ಉತ್ತರ ಕ್ರಿಯೆಯನ್ನಾಗಲಿ ಮಾಡುವಂಥ ವ್ಯವಸ್ಥೆಯನ್ನು ನೀವು ಅಲ್ಲಿ ಮಾಡಬೇಕಿತ್ತು. ಅದನ್ನು ನೀವು ಎಲ್ಲಿಯೂ ಮಾಡಲಿಲ್ಲ.
ಇದರಿಂದ ನಿಮ್ಮ ಮೇಲೆ ನಮಗೆ ಅನುಮಾನಗಳು ಬಂದದ್ದು. ಧಾರ್ಮಿಕ ನಾಯಕರಾಗಿ ಯಾಕೆ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೀರಿ? ಎಲ್ಲ ಕಡತಗಳನ್ನು ನೋಡಿದಾಗ ಸತ್ತಂಥ ಎಲ್ಲ ಮರಣಪಟ್ಟಂಥ ವ್ಯಕ್ತಿಗಳು ಅನಾಥರಾಗಿ ವಿಲಾಸಗಳು ಸಿಕ್ಕದೆ ಅದೆಲ್ಲವನ್ನು ಅನಾಥ ಶವಗಳನ್ನಾಗಿ ಮಾಡಿದ್ದೀರಿ. ನಿನ್ನೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಬಂಗ್ಲೆಗುಡ್ಡೆ ಅಂತ ಜಾಗದಲ್ಲಿ ನಡ್ಕೊಂಡು ಹೋದಾಗ ಎಲ್ಲ ಬುರುಡೆಗಳ ಎದುರಿನಲ್ಲೂ ಇವತ್ತು ID ಕಾರ್ಡ್ಗಳು ಸಿಗ್ತದೆ. ಸತ್ತ ಸಮಯದಲ್ಲಿ ಯಾವ ವಿಳಾಸವೂ ಸಿಕ್ಕುವುದಿಲ್ಲ, ID ಕಾರ್ಡ್ಗಳು ಸಿಕ್ಕುವುದಿಲ್ಲ, ವಾಕಿಂಗ್ ಸ್ಟಿಕ್ಗಳು ಸಿಕ್ಕುವುದಿಲ್ಲ, ಪರ್ಸುಗಳು ಸಿಕ್ಕುವುದಿಲ್ಲ. ಆದರೆ ಇವತ್ತು ನಡ್ಕೊಂಡು ಹೋಗುವಾಗ ದಾರಿಯಲ್ಲೂ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇವೆ, ಇವತ್ತು ಸಿಕ್ಕಿದಂಥ ಎಲ್ಲ ಹೆಣಗಳಿಗೂ ಎಲ್ಲ ಐಡಿಗಳು ಸಿಗ್ತದೆ, ಡ್ರೈವಿಂಗ್ ಲೈಸೆನ್ಸ್ ಸಿಗ್ತದೆ, ಎಲ್ಲ ಗುರುತು ಸಿಗ್ತದೆ, ಅವರನ್ನು ಹೋಗಿ ಹಿಡಿಲಿಕ್ಕಾಗ್ತದೆ. ಹಾಗಾದರೆ ಈಗ SIT ಅವರಿಗೆ ಪತ್ತೆ ಹಚ್ಚುವಂಥ ವಿಳಾಸಗಳು ನಿಮ್ಮ ವ್ಯಕ್ತಿಗಳಿಗೆ ಯಾಕೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ? ಇಲ್ಲಿ ನಮಗೆ ಅನುಮಾನ ಹುಟ್ಟಿದ್ದು ದ್ವೇಷ ಅಲ್ಲ. ಸೋಮನಾಥ ನಾಯ್ಕರು ಎಲ್ಲ ವಿಚಾರಗಳನ್ನು RTIಯಿಂದ ಪಡೆದು ಸಮಾಜದ ಮುಂದೆ ಬಯಲಾದ ಕರ್ಮಕಾಂಡ ಅಂತ ಒಂದು ಗ್ರಂಥವನ್ನೇ ತಂದರು. ಅನೇಕ ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಹಿತಿಯನ್ನು ಕೊಟ್ಟರು. ಬೇರೆ ಬೇರೆ ರೀತಿಯಲ್ಲಿ ಆದಂಥ ನಿಮಗೆ ಎಲ್ಲ ಅವ್ಯವಹಾರಗಳನ್ನು ಬಯಲಿಗೆಳೆದರು. ಆದರೆ ನೀವು ಅದು ಸರಿಯ ತಪ್ಪ ಮಾಡಿದ್ದೀರಾ ಇಲ್ಲವೋ ಅಂತ ಸಮಾಜಕ್ಕೆ ತಿಳಿಸುವ ಒಂದೇ ಒಂದು ಕೆಲಸವನ್ನು ಯಾವ ಮಾಧ್ಯಮದಲ್ಲೂ ಮಾಡಲಿಲ್ಲ. ನೀವೇ ಸಾಕಿದ ಮಾಧ್ಯಮದವರು ಇಂಥ ಪ್ರಶ್ನೆಗಳನ್ನೂ ನಿಮಗೆ ಕೇಳದಾಗೆ ಮಾಡಿದ್ದೀರಿ. ಇಲ್ಲಿ ನಮಗೆ ಅನುಮಾನ ಬಂದದ್ದು ಧಾರ್ಮಿಕ ನೆಲೆಯಲ್ಲಿ ನೀವು ಸಾಧಾರಣ 50 ವರ್ಷಗಳಿಂದ ನಿರಂತರವಾಗಿ ಧರ್ಮಾಧಿಕಾರಿ ಪಟ್ಟವನ್ನು ಸ್ವೀಕರಿಸಿ ಗಡಿ ಪ್ರಧಾನರಾಗಿ ನೀವು ಅನ್ನಪ್ಪನ ಅಡಿಸ್ಥಳವನ್ನು, ಮಂಜುನಾಥನ ಅಡಿಸ್ಥಳವನ್ನು ಆ ದೇವರ ಹೆಸರಲ್ಲಿ ಇದ್ದದ್ದನ್ನು ನಿಮ್ಮ ಹೆಸರಿಗೆ ಮಾಡಿಕೊಂಡದ್ದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಮಗೆ ಅನುಮಾನ ಬಂದದ್ದು ತುಳುನಾಡಿನ ಎಲ್ಲ ರೀತಿಯಲ್ಲೂ ಎಲ್ಲ ದೈವಗಳಿಗೂ ಬೇರೆ ಬೇರೆ ಹೆಸರುಗಳ ಮುಖಾಂತರ, ಅದು ಮಾಡ ಇರ್ಬೋದು, ಗರಡಿ ಇರ್ಬೋದು, ಸಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಆಲಡೆ ಇರ್ಬೋದು, ಚಿತ್ತೇರಿ ಇರ್ಬೋದು, ಚಿತ್ತರಿಗೆ ಇರ್ಬೋದು, ಎಲ್ಲ ಭಂಡಾರ ಮನೆ, ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೆಯಲ್ಪಡುವಂಥ ತುಳುನಾಡಿನ ದೈವಾರಾಧನೆಯಲ್ಲಿ ನೀವು ಕುಟುಂಬದ ಅನ್ನಪ್ಪನ ಸಾನ್ನಿಧ್ಯವನ್ನು, ಮಂಜುನಾಥನ ಸಾನ್ನಿಧ್ಯವನ್ನು ಒಂದು ಟ್ರಸ್ಟಿನ ಹೆಸರಿನಲ್ಲಿ, ಅವೈಜ್ಞಾನಿಕ ಹೆಸರಿನಲ್ಲಿ ನೀವು ಕರೆಯಲ್ಪಟ್ಟು ದಾಖಲೆ ನಿರ್ಮಾಣ ಮಾಡಿದಾಗ ನಮಗೆ ಅನುಮಾನ ಬಂದದ್ದು ನಿಮ್ಮ ಮೇಲೆ ದ್ವೇಷ ಬಂದದ್ದಲ್ಲ. ಅನ್ನಪ್ಪ ಕೊಟ್ಟಂಥ ನಿಮಗೆ ಆವತ್ತು ಕೊಟ್ಟಂಥ ಗಡಿ ಪ್ರದಾನ ಆಗುವಂಥ ಸಮಯದಲ್ಲಿ ನಿಮಗೆ ನೀಡಿದಂಥ ಆ ಒಂದು ಅಭಯ, ಕಷ್ಟೋಡು ಬತ್ತನೇನ ಕನ್ನೊರಿಸು, ಬಡವಡು ಬತ್ತನೇನ ಬಂದಿ ಪೂಜಿ, ನ್ಯಾಯಜ್ಜನಾಗಿ ನ್ಯಾಯ ಕೊರಲ, ವಿದ್ಯಜ್ಜನಾಗಿ ವಿದ್ಯೆ ಕೊರಲ, ಜ್ಞಾನಜ್ಜನಾಗಿ ಜ್ಞಾನ ಕೊರಲ, ಧರ್ಮ ಕಾರ್ಯವನ್ನು ಮಂತುಂತುಲ, ಧರ್ಮ ಬುರ್ದು ಅಧರ್ಮನು ಮಂತನ್ನ ಕುಡ್ಮ ಬುರ್ದುಂತು ಎಂಬ ಆ ಒಂದು ದೈವವಾಕ್ಯ ನಿಮಗೆ ಮರೆತು ಹೋಯ್ತೇ ಇವತ್ತು ಅಂತ ಕೇಳುವಂಥದ್ದು. ಇವತ್ತು ಅಲ್ಲಿ ನಡೆಯುವಂಥ ಧರ್ಮ ಕಾರ್ಯಗಳ ಭಾಗವನ್ನು ನೀವು ಗಮನಿಸ್ತಾ ಹೋಗಿ. ನಿಮ್ಮನ್ನು ನಾನು ಎಲ್ಲಿಯೂ ಈ ಕ್ಷಣದಲ್ಲಿ ಅನ್ನಪ್ಪನನ್ನು ಮತ್ತು ನನ್ನ ಆರಾಧ್ಯ ದೈವ ಗುಡಚಂಡಿಯನ್ನು ಸ್ಮರಿಸಿ ನಾನು ಮಾತಾಡುವಂಥದ್ದು ನಿಮ್ಮ ಮೇಲೆ ಯಾರಿಗೂ ಎಲ್ಲಿಯೂ ದ್ವೇಷ ಇಲ್ಲ. ಇಂಥ ವಿಚಾರಗಳಿಂದ ನಮಗೆ ಅನುಮಾನಗಳು ಬಂದಿದೆ. ಆ ಮಣ್ಣಿನಲ್ಲಿ ಧರ್ಮವೇ ನಡೆಯಬೇಕಾದಂಥ ಜಾಗದಲ್ಲಿ ದೇವರ ದರ್ಶನಕ್ಕಾಗಿ ನೀವು ಟಿಕೆಟ್ ಇಟ್ರಿ, ಕೂದಲು ತೆಗೆಯುವಲ್ಲಿ ಹಣ ಕೊಡಬೇಕು, ಚಪ್ಪಲಿ ಇಡುವಲ್ಲಿ ಹಣ ಕೊಡಬೇಕು, ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದರೆ ಹಣ ಕೊಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಹೋದರೂ ಹಣ ಕೊಡಬೇಕು. ಇಲ್ಲಿ ಎಲ್ಲ ಕಡೆ ಹಣ ಕೊಟ್ಟು ಕಡೆಗೆ ಅನ್ನಪ್ಪನ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಇರುವಂಥದ್ದು. ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲಿ ನಾವು ನಮಗೆ ಅನುಮಾನ ಪಡಬೇಕಾ, ನಿಮ್ಮ ಮೇಲೆ ದ್ವೇಷ ಮಾಡಬೇಕಾ? ನಿಜವಾಗಿಯೂ ನೀವು ಕಾಣಿಕೆ ಉಂಡಿಗಳನ್ನೇ ಇಡಬಾರದಲ್ಲಿ ನೀವು ಇಟ್ಟಿದ್ದೀರಿ. ಹಾಗಾದರೆ ಅನ್ನಪ್ಪನ ಧರ್ಮವನ್ನು ನಡೆಸುವುದು ಹೇಗೆ? ಸಿದ್ಧಗಂಗಾ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ನೀವು ಮಾತಾಡಿದಿರಿ. ಸಿದ್ಧಗಂಗಾ ಮಠದಲ್ಲಿ ಎಲ್ಲ ವಿದ್ಯಾದಾಸೋಹ, ಅನ್ನದಾಸೋಹ, ಹಲವು ದಾಸೋಹಗಳೆಲ್ಲವೂ ಉಚಿತವಾಗಿ ಧರ್ಮವಾಗಿ ನಡೀತಾ ಇದೆ. ನಾನು ನಿಮ್ಮಲ್ಲಿ ಕೇಳುವಂಥದ್ದು, ನಿಮ್ಮಲ್ಲಿ ನಡೆಯುವಂಥ ಯಾವ ದಾಸೋಹಗಳಿರ್ಬೋದು, ಅನ್ನದಾಸೋಹ ಇರ್ಬೋದು, ವಿದ್ಯಾದಾಸೋಹ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲಿಯಾದರೂ ನಿಮಗೆ ಅದನ್ನು ಧರ್ಮಾರ್ಥವಾಗಿ ಮಾಡಿದ್ದುಂಟಾ ಅಂತ ಕೇಳುವಂಥದ್ದು. ಪ್ರತಿ ಕ್ಷಣದಲ್ಲಿ ಧರ್ಮ ಸಂರಕ್ಷಣೆಯ ಹೆಸರಿನಲ್ಲಿ ಧರ್ಮವನ್ನು ಉಳಿಸಬೇಕಾದಂಥ ಜಾಗದಲ್ಲಿ ನೀವು ನಿಮ್ಮ
ಪ್ರಚಾರವನ್ನು ಜನರ ಮುಖಾಂತರ ಇಡುವಂಥ ಕೆಲಸಗಳಾಯಿತು. ಮದ್ಯವರ್ಜನ ಶಿಬಿರ ಮಾಡ್ತಾರೆ, ನೂರಾರು ದೇವಸ್ಥಾನಗಳನ್ನು ಕಟ್ತಾರೆ, ಕೆರೆ ಕಟ್ಟೆಗಳನ್ನು ಕಟ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ನಾನು ಹೇಳುವಂಥದ್ದು, ನೀವು ಒಂದು ಸಾಮಾನ್ಯ ಮದ್ಯವರ್ಜನ ಶಿಬಿರಕ್ಕೂ ನಿಮ್ಮ ಕೈಯಿಂದ 100 ರೂಪಾಯಿ ಅಲ್ಲಿ ಬರುವುದಿಲ್ಲ ಎಂಬುದು ನಿಮಗೆ ಗೊತ್ತಿರಬೇಕು. ಆ ಊರಿನವರು ಈ ಊರಿನಿಂದ ಕಲೆಕ್ಷನ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಮೌಲ್ಯವನ್ನು ಸಂಪಾದನೆ ಮಾಡಿಕೊಂಡು ಬೇರೆ ಬೇರೆ ಮನೆಯಿಂದ ಅಕ್ಕಿ, ತೆಂಗಿನಕಾಯಿ, ತರಕಾರಿ ತಂದು ಅವರೇ ಒಂದು ಉಚಿತವಾದಂತಹ ಶಾಲೆಯಲ್ಲಿ, ಬಾಡಿಗೆ ಇಲ್ಲದ ಶಾಲೆಗಳಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿಂದ ಉಳಿದಾನವನ್ನು ನಿಮಗೆ ತಂದು ಒಪ್ಪಿಸಬೇಕು. ಅದರಲ್ಲಿ ಅತಿ ಹೆಚ್ಚು ತಂದವನಿಗೆ ವಿಶೇಷವಾದಂಥ ಗೌರವ ಕೊಡ್ತೀರಿ. ಅಲ್ಲಿಯೂ ಒಂದು ಚಿಕ್ಕ ವ್ಯಾಪಾರದ ಸೋಗು ನಮಗೆ ಕಾಣ್ತಾ ಇದೆ, ಒಂದು ವ್ಯಾಪಾರದ ಎಲೆ ಕಾಣ್ತಾ ಇದೆ. ನೀವು ಆತ್ಮಸಾಕ್ಷಿ ಮಾಡಿಕೊಳ್ಳಿ. ಇಲ್ಲಿ ನಾವು ನಿಮ್ಮನ್ನು ಹೇಳುವಂಥದ್ದು, ನಿಮ್ಮ ಮೇಲೆ ನಮಗೆ ಅನುಮಾನ ಬರ್ತಾ ಇದೆ, ನಮಗೆ ದ್ವೇಷ ಬರುವುದಲ್ಲ. ಧರ್ಮದ ಹೆಸರಿನಲ್ಲಿ ವ್ಯಾಪಾರವನ್ನು ಮಾಡುವಾಗ ನಾವು ನಮಗೆ ಕಾಣುವಂಥದ್ದು, ನೀವು ಒಬ್ಬ ಧಾರ್ಮಿಕ ನಾಯಕರೋ ಧರ್ಮಾಧಿಕಾರಿಯೋ ಗಡಿಪಟ್ಟದಾರಿಯಕ್ಕಿಂತಲೂ ಒಬ್ಬ ಯಶಸ್ವಿ ಉದ್ಯಮಿಯ ಒಂದು ರೂಪ ನಮಗೆ ಕಾಣ್ತಾ ಇದೆ. ಆದ್ದರಿಂದ ನಮಗೆ ಅನುಮಾನ ಬರುವಂಥದ್ದು. ನಿಮಗೆ ಗೊತ್ತಿದೆ, ತುಳುನಾಡಿನ ಇತಿಹಾಸದಲ್ಲಿ ಒಬ್ಬ ಗಡಿ ಪ್ರಧಾನದಾದವನ ಗೌರವದ ಬಗ್ಗೆ ನಿಮಗೆ ಗೊತ್ತಿದೆ. ಆ ಗೌರವ ಅತ್ಯಂತ ಶ್ರೇಷ್ಠವಾದಂಥ ಗೌರವ. ಆ ವ್ಯಕ್ತಿ ಯಾವತ್ತೂ ಸಾರ್ವಜನಿಕ, ಒಬ್ಬ ದೈವದ ಮಾಣಿ, ದೈವದ ನರ್ತಕ, ದೈವದ ಗಡಿಕಾರ. ನೀವು ಒಂದು ದೈವದ ಗಡಿಕಾರರಾಗಿದ್ದೀರಿ, ನೀವು ದೈವದ ಪಟ್ಟದಾರರಾಗಿದ್ದೀರಿ. ಪೆರ್ಗಡೆ ಎನ್ನುವಂಥ ಪಟ್ಟ ನಿಮ್ಮಲ್ಲಿದೆ, ಆ ಪಟ್ಟ ಇದೆ ನಿಮ್ಮಲ್ಲಿ. ಆದರೆ ಆ ಪಟ್ಟ ಯಾರ್ಯಾರಲ್ಲಿ ಅಂಥ ಒಂದು ಗೌರವ ಕಲಸಧಾರಣೆಯಾಗಿ ದೈವ ಸ್ವೀಕಾರವಾಗ್ತಾರೆ, ಅವರು ಎಲ್ಲಿಯೂ ಸಾರ್ವಜನಿಕವಾದಂಥ ಸನ್ಮಾನಗಳನ್ನು ಸ್ವೀಕರಿಸಬಾರದು ಅಂತ ನಿಯಮ ಇದೆ. ರಾಜಕಾರಣಗಳಲ್ಲಿ ಭಾಗಿಯಾಗಬಹುದು, ರಾಜಕಾರಣಿಗಳಾಗಬಾರದು. ಯಾವುದೇ ಒಂದು ರಾಜಕಾರಣಿ ಸಂಬಂಧಿತವಾದಂಥ ಪೀಠ ಪಟ್ಟಗಳನ್ನು ಸ್ವೀಕರಿಸಬಾರದು ಅಂತ ನಿಯಮ ಇದೆ. ಸಂಘರ್ಷದಲ್ಲಿ ತೊಡಗಬಾರದು ಅಂತ ನಿಯಮ ಇದೆ. ಯಾವುದೇ ರೀತಿಯಲ್ಲಿ ದ್ವೇಷಪೂರಿತವಾದಂಥ ಮಾತನ್ನು ಮಾತಾಡಬಾರ್ದಂಥ ನಿಯಮ ಇದೆ. ಬಡ್ಡಿಗೆ ಸಾಲವನ್ನು ನೀಡಬಾರದು ಅಂತ ನಿಯಮ ಇದೆ. ಮಿತವಾದಂಥ ಆಹಾರವನ್ನು ಸೇವಿಸಬೇಕು, ಒಳ್ಳೆಯ ರೀತಿಯಲ್ಲಿ ಧರ್ಮ ನಡವಳಿಕೆಯಿಂದ ಇರಬೇಕು ಎಂಬುದು ಆ ಪಟ್ಟದಾರನ ನಿಯಮವಾಗಿರುತ್ತದೆ. ಆದರೆ ಪಟ್ಟದಾರನ ನಿಯಮವನ್ನು ನೀವು ಒಬ್ಬ ಗಡಿಪಟ್ಟದಾರನಾಗಿ ಪಟ್ಟದಲ್ಲಿ ಕೂತು ನಿನ್ನ ಮೊನ್ನೆ ಕೆಲವೊಂದು ಸುಳ್ಳುಗಳನ್ನು ನೀವು ಜನರ ಮುಂದೆ ಇಟ್ರಿ. SIT ನಿಮಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು. ನಾನು ಅದರ ಬಗ್ಗೆ ನನಗೆ ಸಂತೃಪ್ತಿಯಾಗಿದೆ. ನನ್ನ ಮೇಲೆ ಜನರು ದ್ವೇಷ ಸಾಧಿಸ್ತಾ ಇದ್ದಾರೆ, ನನ್ನ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಷಡ್ಯಂತರಗಳು ನಡೀತಾ ಇದೆ. ಇದು ಎಲ್ಲವೂ ಪಟ್ಟದಾರನ ಬಾಯಿಯಿಂದ ಬಂದಂಥ ಸುಳ್ಳುಗಳು. ಆದ್ದರಿಂದ ನಿಮ್ಮ ಮೇಲೆ ನಮಗೆ ಅನುಮಾನಗಳು ಬರ್ತಾ ಇದೆ. ದ್ವೇಷ ಬಂದದ್ದಲ್ಲ. ಹೆಣ್ಣು ಮಕ್ಕಳು ನಿಮಗೋಸ್ಕರ ಮನೆಗಳಲ್ಲಿ ನನಗೋಸ್ಕರ ಕೂಗ್ತಾ ಇದ್ದಾರೆ, ಕಣ್ಣೀರು ಇಡ್ತಾ ಇದ್ದಾರೆ ಅಂತ ನೀವು ಒಂದು ಮಾತನ್ನಾಡಿದಿರಿ. ಒಬ್ಬ ಪಟ್ಟದಾರಿಯಾಗಿ ಒಂದು ಧರ್ಮ ನಡೆಯುವ ಜಾಗದಲ್ಲಿ, ಧಾರ್ಮಿಕ ವ್ಯವಸ್ಥೆ ಇರುವ ಜಾಗದಲ್ಲಿ ಎಲ್ಲಿಯಾದರೂ ನೀವು ಬಡ್ಡಿಗೆ ಹಣ ಕೊಡುವಂಥ ಒಂದು ನಿಯಮ ಇದೆಯಾ? ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ. ಇದು ಮೊನ್ನೆ ನೀವು ಮಾತನಾಡಿದ್ದಕ್ಕೆ ನಾನು ಪ್ರತಿಯಾಗಿ ಮಾತನಾಡುವಂಥದ್ದು. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಎಲ್ಲಿಯಾದರೂ ಧರ್ಮ ನಡೆಯುವ ಜಾಗದಲ್ಲಿ ಬಡ್ಡಿ ದಂಧೆ ಮಾಡುವುದು, ಬಡ್ಡಿಗೆ ಕೊಡುವಂಥದ್ದು ಇದೆಯಾ? ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮನೆಗಳಲ್ಲಿ ಮುಗ್ಧ ಹೆಣ್ಣು ಮಕ್ಕಳು ಇವತ್ತು ವಾರದಿಂದ ವಾರಕ್ಕೆ ಕಣ್ಣೀರುಡ್ತಾ ಕೂಗುತ್ತಾ ಇರುವುದಾದರೆ ಅದು ನಿಮ್ಮ ಮೇಲಿನ ಕರುಣೆಯಿಂದಲ್ಲ, ನೀವು ವಿಧಿಸಿದ ದುಬಾರಿ ಬಡ್ಡಿಯಿಂದ. ಆ ಒಂದು ಬಡ್ಡಿಯ ಸಾಲದ ಶೂಲದಿಂದ ಹೊರಬರಲಾಗದೆ ನರಳ್ತಾ ಇದೆ. ವಾರ ಕಟ್ಟುವಂಥ ನೀವಂತ ಈ ರೀತಿಯಾದಂಥ ನಿಮ್ಮ ವಿಚಾರಗಳಿಂದ ಹೆಣ್ಣು ಮಕ್ಕಳು ಇವತ್ತು ಕೂಗ್ತಾ ಇರೋದು. ಹೆಣ್ಣು ಮಕ್ಕಳೆಲ್ಲ ಗಂಡಿರಲಿ ಹೆಣ್ಣಿರಲಿ, ಬಡತನ ರೇಖೆಗಿಂತ ಕೆಳಗಿರುವಂಥ ಎಲ್ಲರೂ ಬದುಕಬೇಕು ಎಂಬ ನಿಮ್ಮ ಆಶಯದಿಂದ ಇರುವಂಥ ಈ ಇಲ್ಲ ಸಲ್ಲದ ಬಡ್ಡಿಯಿಂದ ಅಣತೆಗೊಂಡು ಇವತ್ತು ನರಳಾಡ್ತಾ ಇದ್ದಾರೆ. ನೀವು ಧರ್ಮಾಧಿಕಾರಿ, ಧಾರ್ಮಿಕ ನಂಬಿಕೆಗಳ ಮೇಲೆ ನೀವು ಧರ್ಮದ ವ್ಯಕ್ತಿಯೇ ಹೌದಿದ್ದರೆ ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ ಅಲ್ಲಿ ಬಿದ್ದಂಥ ಒಂದು ಹರಿಕೆಯ ಒಂದು ಭಾಗವನ್ನು ಉಚಿತವಾಗಿ ನೀಡುವುದರ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಡಬಹುದಿತ್ತು. ಗ್ರಾಮೋದ್ಯಮದ ನೆಪದಲ್ಲಿ ನೀವು ಏನು ಮಾಡಿದಿರಿ? ಮನೆಗೆ ಅನ್ನ, ಪಾತ್ರೆ ಇಂಥದ್ದೆಲ್ಲ ಕೊಟ್ಟು ಒಂದು ರೀತಿ ಪ್ರಚಾರದ ವಸ್ತುವಾಗಿ ನೀವು ಧರ್ಮವನ್ನು
ಪ್ರದರ್ಶನ ಮಾಡಿದ್ದೀರಿ ವಿನ ನಿಜವಾಗಿಯೂ ಮನುಷ್ಯನನ್ನು ಗುರುತಿಸಿ ಬಡತನದ ರೇಖೆಯಿಂದ ಕೆಳಗಿದ್ದವನು ದುಡಿಯುವ ಕೈಗಳಿಗೆ ಕೆಲಸ ಈ ರೀತಿಯಾಗಿ ಏನಾದರೂ ಮಾಡುವಂಥ ಕೆಲಸಗಳನ್ನು ನೀವು ಮಾಡಬೇಕಿತ್ತು. ನೀವು ಬರೀ ಇದೆಲ್ಲವನ್ನು ಒಂದು ರೀತಿಯಲ್ಲಿ ಪಾತ್ರೆ ಪಗಡೆ ಲೋಟೆ ಇದನ್ನೆಲ್ಲ ಕೊಟ್ಟು ಜನರನ್ನು ಒಂದು ಸಂಘಟನಾತ್ಮಕ ಮಾಡಿ 60 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಜನರನ್ನು ಸೇರಿಸಿ ಒಂದು ಧರ್ಮದ ಹೆಸರಿನಲ್ಲಿ ದಂಧೆ ಮಾಡಿಬಿಟ್ಟದ್ದೇ ವಿನ ಧರ್ಮಾಧಾರಿತವಾದಂಥ ಅದು ಕೆಲಸ ನಿಮ್ಮದಲ್ಲ. ಮಾಡಲಿಲ್ಲ. ನೀವು ಧಾರ್ಮಿಕ ವ್ಯಕ್ತಿ ಯಾವುದೇ ಆದರೆ ನೀವು ಮಾತನಾಡೋದಾದರೆ ನೀವು ಅದನ್ನು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಈ ಒಂದು ಬಡ್ಡಿಯ ರೂಪದಲ್ಲಿ ಬಂದು ಮಂಜುನಾಥ ದೇವರ ಫೋಟೋ ಜೊತೆಗೆ ನಿಮ್ಮ ದಂಪತಿಗಳ ಫೋಟೋವನ್ನಿಟ್ಟು ಅದರ ಮೇಲೆ ಆನೆ ಹಾಕಿಸಿ ಬಡ್ಡಿಗೆ ಕೊಡುವಾಗ ಆನೆ ಹಾಕಿಸಿ ಕೊಡದಿದ್ದರೆ ಮಂಜುನಾಥನ ಶಾಪ ತಟ್ಟುತ್ತದೆ ಅಂತ ಎದುರಿಸುವಂಥದ್ದು ಧಾರ್ಮಿಕತೆಯ ಭಾಗವಾಗಿದೆಯೇ ಅಂತ ನಿಮ್ಮಲ್ಲಿ ಕೇಳುವಂಥದ್ದು. ಅದು ಧಾರ್ಮಿಕತೆಯ ಭಾಗವಾಗಿದೆಯೇ ಅಂತ ಕೇಳುವಂಥದ್ದು. ಆದ್ದರಿಂದ ನಿಮ್ಮ ಮೇಲೆ ನಮಗೆ ಅನುಮಾನಗಳು ಬರುವಂಥದ್ದು. ನೀವು ಆದ್ದರಿಂದ ನಾನು ಹೇಳುವಂಥದ್ದು, ಒಬ್ಬ ನಿಮಗೆ ಯಶಸ್ವಿ ರಾಜಕಾರಣಿ ಆಗುವುದೋ ಅಲ್ಲ, ಒಬ್ಬ ಯಶಸ್ವಿ ಉದ್ಯಮಿ ಆಗುವ ಎಲ್ಲ ಗುಣಲಕ್ಷಣಗಳಿದೆ. ಆದರೆ ಇದು ಇವತ್ತು ನಿಮ್ಮ ಜೀವಿತದ ಕೊನೆಯ ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಅಪಚಾರ ಅಪವಾದಗಳು ನಿಮ್ಮನ್ನು ಸುಳಿದೇ ಇದ್ದರೆ ನೀವು ಮಾಡಿದ್ದಿದ್ದರೆ ಧಾರ್ಮಿಕ ನಂಬಿಕೆಗಳ ಮೇಲೆ ನೀವು ಮಾಡಿದಂಥ ಲೋಪ ಮತ್ತು ಧಾರ್ಮಿಕ ನಂಬಿಕೆಯನ್ನು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಅನ್ನಪ್ಪ ಮಂಜುನಾಥನಿಗೆ ದೇವರಿಗೆ ನೀವು ಸರಿಯಾಗಿ ನಡೆಯಲಿಲ್ಲ ಎಂಬುದೇ ಇದು ಲೋಕಕ್ಕೆ ಅರ್ಥ ಆಗ್ತಾ ಇದೆ. ಆದರೆ ಇಡೀ ಜನಸಾಮಾನ್ಯರಿಗೆ ಇವತ್ತು ನ್ಯಾಯ ಮತ್ತು ಅನ್ಯಾಯದ ವಿಚಾರ ಜನಸಾಮಾನ್ಯರಿಗೆ ಒಂದು ಅರ್ಥದಲ್ಲಿ ನ್ಯಾಯ ಸಿಕ್ಕಿ ಆಗಿದೆ. ನಿಮ್ಮ ಮೇಲೆ ದ್ವೇಷ ನಮಗೆ ಇಲ್ಲ, ನಿಮ್ಮ ಮೇಲೆ ಅನುಮಾನಗಳಿದೆ. ಯಾಕೆ ಇದನ್ನು ಮಾಡ್ತಾ ಇದ್ದೀರಿ, ಈ ರೀತಿಯಾಗಿ ಮಾಡ್ತಾ ಇದ್ದೀರಿ? ನಿಮಗೆ ಗೊತ್ತಿದೆ, ಒಂದು ನಂಬಿಕೆ ಇರುವಂಥ ಪ್ರತಿಯೊಂದು ದೈವಾರಾಧನಾ ನಿಯಮದಲ್ಲಿಯೂ ಕೂಡ ಎಲ್ಲ ಕಡೆ ಒಂದನೇ ಗುತ್ತು, 2ನೇ ಗುತ್ತು, 3ನೇ ಗುತ್ತು, ಚಾಕಿರಿಗಳಲ್ಲಿ ವಿಭಾಗಗಳು, ಬೇರೆ ಬೇರೆ ರೀತಿಯ ಹೆಸರುಗಳು. ಅದೇ ರೀತಿ ನಿಮ್ಮ ಮಣ್ಣಿನಲ್ಲಿ, ನಿಮ್ಮ ಕುಟುಂಬದ ಮಣ್ಣಿನಲ್ಲಿಯೂ ಕೂಡ ಅದೇ ರೀತಿ ಪೆರ್ಗಡೆಯಲ್ಲಿ ಆಜಿರ್ಬಂಟ, ಕಂಬಳಿತಾಯ, ಮನುಲಿತಾಯ, ದೇಲಂಪಾಡಿ, ಕೋಟ್ಯನ್ ಬಂಟ ಇಂಥ ಮನೆಗಳಿತ್ತು. ನಿಮ್ಮ ಕಾಲದಲ್ಲಿ ನೀವು ಬರುವವರೆಗೂ ಅದು ಚಲಾವಣೆಯಲ್ಲಿತ್ತು. ನೀವು ಬಂದ ನಂತರ ಆ ಮನೆಗಳಿಗೆ ಸಿಕ್ಕುವಂಥ ಗೌರವ, ಆ ಮನೆಯಿಂದ ಬಂದಂಥ ವ್ಯಕ್ತಿಗಳು ನಿಲ್ಲುವಂಥ ಸ್ಥಾನಮಾನ, ಅಲ್ಲಿ ಸಿಕ್ಕುವಂಥ ಗೌರವ ನಿಮ್ಮ ಕಾಲದಲ್ಲಿಯೇ ಇಲ್ಲದಂತಾಯಿತು. ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದು ಧಾರ್ಮಿಕ ನಂಬಿಕೆಗೆ ಇದು ದೊಡ್ಡ ಮೋಸ, ನೀವು ಮಾಡಬಾರ್ದು. ಆದ್ದರಿಂದ ನಿಮ್ಮ ಮೇಲೆ ನಮಗೆ ದ್ವೇಷ ನಿಮ್ಮ ಮೇಲೆ ನಮಗೆ ಅನುಮಾನ ಬರುವಂಥದ್ದು ಯಾಕೆ ಇವತ್ತಿಗೂ ಅಂತ. ಆ ಮನೆಗಳು ಎಲ್ಲಿದೆ? ಇವತ್ತಿಗೂ ಅಲ್ಲಿ ಆರಾಧನೆ ಮಾಡುವಂಥ ಕೊಡಿಮಲ ಚಾಮುಂಡಿಯ ಗೌರವ ಎಲ್ಲಿಯಾದರೂ ಕಾಣ್ತದೆ? ಅನ್ನಪ್ಪನ ವಿಚಾರದಲ್ಲಿ ಆಗಲಿ ಎಲ್ಲಿಯಾದರೂ ಅಲ್ಲಿಯ ನಡೆ, ಅನ್ನಪ್ಪನ ಎಲ್ಲವೂ ಇಡೀ ಕುಟುಂಬವನ್ನು ನಿಯಂತ್ರಿಸುವಂಥ ನಂಬಿಕೆಗಳಿರುವಂಥ, ಪ್ರಾರ್ಥಿ ಕೊಡುವಂಥ, ನಮಗೆ ಪ್ರತ್ಯಕ್ಷ ಬರುವಂಥ ಅನ್ನಪ್ಪನ ಸಾನ್ನಿಧ್ಯ ಇರುವಂಥ ಜಾಗ ನಾವು ನೋಡಿ. ನೀವು ಹೇಳ್ತಾ ಇದ್ದೀರಿ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಿ. ನಾವು ದ್ವೇಷವನ್ನು ಸಾಧಿಸಲಿಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಬೀಳಲಿಲ್ಲ. ಆ ಕ್ಷೇತ್ರಕ್ಕೆ ನ್ಯಾಯ ಸಿಗಬೇಕು. ನೂರಾರು ವರ್ಷಗಳಿಂದ ಇರುವಂಥ ಆ ಅಪವಾದದಿಂದ ಆ ಕ್ಷೇತ್ರ ಮುಕ್ತಿ ಪಡಬೇಕು, ಆ ನಂಬಿಕೆಗಳು ಉಳಿಬೇಕು ಎಂಬ ಉದ್ದೇಶದಿಂದಲೇ ನಾವು ಇತ್ತೀಚಿನ 2 ವರ್ಷ 3 ವರ್ಷದಿಂದ ನಡೆಯುವಂಥ ನಿರಂತರ ಹೋರಾಟದಲ್ಲಿ ಹೋರಾಟಗಾರರೇ ಆ ಕ್ಷೇತ್ರದ ಮಂಜುನಾಥನನ್ನು, ಅನ್ನಪ್ಪ ಸ್ವಾಮಿಯನ್ನು, ಕಾಲರ್ಕಾಯಿ ಕುಮಾರಸ್ವಾಮಿ, ಬೇರೆ ಬೇರೆ ಪಂಜುರ್ಲಿ, ಬೇರೆ ಬೇರೆ ರೀತಿಯ ದೈವಗಳನ್ನು ಎಷ್ಟು ಸಲ ಲಕ್ಷ ಸಲ ನಾವು ಕರೆದಿರ್ಬೋದು, ಲಕ್ಷ ಸಲ ನಾವು ಕರೆದಿರ್ಬೋದು. ಕಾರಣ ಇಷ್ಟೇ, ಯಾಕೆ ಆ ಕ್ಷೇತ್ರದ ಮೇಲಿರುವಂಥ ಅಪಾರವಾದ ನಂಬಿಕೆಗಳು ಇವತ್ತು ಆ ಒಂದು ನೇತ್ರಾವತಿ ನದಿ, ಆ ಒಂದು ಪ್ರತಿಯೊಂದು ಶುದ್ಧಾಚಾರಕ್ಕೆ ಅಲ್ಲಿ ಸ್ನಾನ ಮಾಡಿ ದೇವಸ್ಥಾನ ಪ್ರವೇಶ ಮಾಡಬೇಕು, ಅನ್ನಪ್ಪನನ್ನು ಪ್ರಾರ್ಥಿಸಬೇಕು. ಆ ನೇತ್ರಾವತಿಯ ನದಿ ಇವತ್ತು ಸೂತಕ ಮಲಿನ ರಕ್ತದ ಕಲೆಯಿಂದ ಕೂಡಿದೆ, ಸೂತಕದ ಮಲಿನದ ಛಾಯೆಯಲ್ಲಿದೆ. ಯಾಕೆ ಆ ನೇತ್ರಾವತಿ ದಡದಲ್ಲಿ ಇಂಥ ನಿರಂತರವಾದಂಥ ಇದೆಲ್ಲ ಅತ್ಯಾಚಾರ ಬರ್ಬರತೆಗಳು ನಡೀತಾ ಇದೆ? ಇದನ್ನು ನೀವು ಪ್ರಶ್ನೆ ಮಾಡಬೇಕಿತ್ತು ಧರ್ಮಾಧಿಕಾರಿಯಾಗಿ. ಆದ್ದರಿಂದಲೇ ನಿಮ್ಮ ಮೇಲೆ ನಮಗೆ ಅನುಮಾನ ಬಂದದ್ದು.
ನೀವು ನೋಡಿ ಅಲ್ಲಿ ನಡೆದಂಥ ಬರ್ಬರತೆಗಳು ಬರಿಯ ಒಂದು ರಕ್ತಪಾತ, ಬೆಂಕಿಯಲ್ಲಿ ಸುಡುವಂಥದ್ದು, ಈ ರೀತಿ ಅಂತಲ್ಲ, ಅದನ್ನು ಮೀರಿ ಬರ್ಬರತೆಗಳು ನಡೀತಾ ಇದೆ. ನೀವು ನೋಡಿ ಅದು ಇರುವಂಥ ದೂರು ಮತ್ತು ಆರೋಪಿಗಳಿಗೆ ನೀವು ಮಾಡುವಂಥ ಅಲ್ಲಿ ಆಗುವಂಥ ವಿಚಾರಗಳು ಒಂದು ಬಾರಿ ಒಂದು ಜಗತ್ತಲ್ಲಿ ಸಂಭವಿಸದ ವ್ಯತಿರಿಕ್ತ ರೀತಿಯಲ್ಲಿದೆ. ವೇದವಲ್ಲಿಯನ್ನು ಬೆಂಕಿಯಲ್ಲಿ ಸುಟ್ಟಾಕಿ ಕೊಂದಂಥ ಆರೋಪಿಗಳು ಯಾರು ಅಂತ ಸಮಾಜ ಹುಡುಕುವಾಗ ಅಲ್ಲಿ ಸಿಕ್ಕಿದ್ದು ಗಂಡನೇ ಹೆಂಡತಿಯನ್ನು ಕೊಂದ, ಬೆಂಕಿ ಕೊಟ್ಟ ದುರಂತ. ಪದ್ಮಲತನನ್ನು ತಂದೆಯ ಮಗಳನ್ನು ಕೊಂದ ಎಂಬ ವಿಚಾರಧಾರೆ ಬಂತು. ಸೌಜನ್ಯಲನ್ನು ಇತ್ತೀಚೆಗೆ ಮಾವನೇ ಕೊಂದ. ಸೌಜನ್ಯಲ ತಾಯಿ ಗಂಡನಿಗೆ ವಿಷವುಕ್ಕಿ ಕೊಂದಲು, ವಿಷ ಹಾಕಿ ಕೊಂದಲು. ಇದನ್ನು ನೀವು ನಿಮ್ಮ ಯಾವ ಕಿವಿಯಲ್ಲಿ ಕೇಳ್ತೀರಿ ಹೆಗ್ಗಡೆಯವರೇ? ನಿಮ್ಮಲ್ಲೇ ಆನೆ ಸಾಕಿದಂಥ ಆನೆ ಮಾವುತರು ಬರ್ಬರವಾಗಿ ಹತ್ಯೆಯಾಗಾದಾಗ ಒಂದೇ ಒಂದು ಸ್ವರ ಎತ್ತದೇ ಇದ್ದದ್ದು ಧಾರ್ಮಿಕತೆಗೆ ಮಾಡಿದ್ದು ಚ್ಯುತಿಯಲ್ಲವೇ? ಅಲ್ಲ, ಇದೊಂದು ಭೂಷಣವ ನಿಮಗೆ ಅಂತ ಕೇಳುವಂಥ, ಇದು ಭೂಷಣವ? ನಿಮ್ಮಲ್ಲಿ ಆನೆ ಸಾಕಿದಂಥ ಇಬ್ಬರು, ಆದರೆ ಆ ಜಾಗದಲ್ಲಿ ಭವ್ಯವಾದಂಥ ಅಯೋಧ್ಯೆ ಎಂಬ ಹೋಟೆಲ್ ನಿರ್ಮಾಣ ಆದಾಗ ಇದರ ಮಾಲಕರು ಯಾರು ಅಂತಾದರೂ ನಿಮಗೆ ಗೊತ್ತಿರಬೇಕಲ್ಲ. ಒಂದು ಆನೆ ಮಾವುತರಿದ್ದಂಥ ಜಾಗದಲ್ಲಿ ಅವರನ್ನು ರುಬ್ಬು ಕಲ್ಲಿನಿಂದ ಹಾಕಿ ಕೊಂದು, ಆ ಜಾಗದಲ್ಲಿ ಐಷಾರಾಮಿ ಅಯೋಧ್ಯೆ ಎನ್ನುವ ಹೋಟೆಲ್ ತಯಾರು ಮಾಡುವಲ್ಲಿ ನಿಮ್ಮಲ್ಲಿ ಧಾರ್ಮಿಕತೆ ಇತ್ತು. ಆದರೆ ನಿಮ್ಮ ಕ್ಷೇತ್ರದಿಂದ ಅನತಿ ದೂರದಲ್ಲಿರುವಂಥ ರಾಮ ಮಂದಿರ, ಕನ್ಯಾಡಿ ಸ್ವಾಮಿಯ ರಾಮ ಮಂದಿರ, ಏನೋ ಒಂದು ಆಚೆ ಈಚೆ ಕಾಡಿ ಬೇಡಿ ಮಾಡಿದಂಥ ಒಂದು ಮಂದಿರ, ಆ ಮಂದಿರದ ಮೇಲೆ ನಿಮಗೆ ಧಾರ್ಮಿಕ ವ್ಯಕ್ತಿಯಾಗಿ ಯಾಕೆ ದ್ವೇಷ ಬಂತು? ಯಾಕೆ ಅವರಿಗೆ ಅಷ್ಟು ದೊಡ್ಡ ಚಿತ್ರಹಿಂಸೆ ಕೊಟ್ರಿ? ಯಾಕೆ ಆ ರಾಮಕ್ಷೇತ್ರದ ಬಗ್ಗೆ? ಅಯೋಧ್ಯೆ ಹೋಟ್ಲು ಕಟ್ಟಲಿಕ್ಕೆ ಆಗ್ತದೆ, ರಾಮ ಮಂದಿರ ಇರುವಂಥ ಜಾಗದಲ್ಲಿ ರಾಮ ಮಂದಿರದ ಮೇಲೆ ನಿಮಗೆ ಯಾಕೆ ಕೆಂಗಣ್ಣು? ಇದರಿಂದಾಗಿ ನಿಮ್ಮ ಮೇಲೆ ನಮಗೆ ಅನುಮಾನಗಳು ಬಂದದ್ದು, ದ್ವೇಷಗಳ ನೂರಾರು ವಿಚಾರಗಳು. ಇವತ್ತು ನೋಡಿ ಇಂಥ ಅಪವಾದಗಳು. ತಂದೆಯ ಮಗಳನ್ನು ಕೊಂದ, ಗಂಡನೇ ಹೆಂಡತಿಯನ್ನು ಕೊಂದ, ಮಾವನೇ ಸೊಸೆಯನ್ನು ಕೊಂದ, ಹೆಂಡತಿಯೇ ಗಂಡನನ್ನು ವಿಷ ಹಾಕಿದ್ಲು, ಆನೆ ಮಾವುತ. ಇದು ಎಲ್ಲ ವಿಚಾರಧಾರೆಗಳು ತುಳುನಾಡಿನ ದೈವಭಕ್ತರ ಸತ್ಯನಾಪುರದ ಈ ಮಣ್ಣಿನಲ್ಲಿ, ಕುಟುಂಬದ ಮಣ್ಣಿನಲ್ಲಿ ಇಂಥ ಅಪಚಾರದ ಮಾತುಗಳು ಬರಬಹುದೇ? ಧಾರ್ಮಿಕ ವ್ಯಕ್ತಿಯಾಗಿ ಗಡಿಪಟ್ಟದಾರಿಗೆ ನೀವು ಆಲೋಚನೆ ಮಾಡಿಕೊಳ್ಳಿ. ಒಂದು ವೇಳೆ ಅಂಥದ್ದು ನಡೀತದೆ ಅಂತಿದ್ರೆ ಇಂಥ ಹರಾಜಕತೆಗೆ ಕಾರಣ ಏನು ಅಂತ ನೀವು ಅದಕ್ಕೊಂದು ಕಾರಣವನ್ನು ಹುಡುಕುವ ಕೆಲಸವನ್ನು ನೀವು ಮಾಡಬೇಕಿತ್ತಲ್ವಾ? ತುಳುನಾಡಿನ ಇತಿಹಾಸದಲ್ಲಿ ಒಂದು ಗ್ರಾಮದಲ್ಲಿ ಸರಣಿ ಗೋವುಗಳು ಹತ್ಯೆ ಆದಾಗ, ಸರಣಿ ಕಾಡು ಪ್ರಾಣಿಗಳು ಹತ್ಯೆ ಆದಾಗ, ಮಾನವರು ಸರಣಿಯಾಗಿ ಮೃತಪಟ್ಟರೆ, ಸತ್ತರೆ, ಎಲ್ಲ ಜಾಗದಲ್ಲೂ ಬೇರೆ ಬೇರೆ ರೀತಿಯಾಗಿ ಎಲ್ಲ ವಿಮರ್ಶೆಗಳು, ದೈವ ಸಂಬಂಧಿ ವಿಮರ್ಶೆಗಳು, ಅಲ್ಲವ ದೈವಕ್ಕೆ ಕಟ್ಟಿಕೊಡೋದು, ಇಂಥ ಎಲ್ಲ ವಿಚಾರಗಳು ನಡೆಯುವಾಗ ನಡೆದದ್ದು ನಿಮಗೂ ಗೊತ್ತಿದೆ. ಆದರೆ ನೀವು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಅಂಗಳದಲ್ಲಿ ಇಂಥ ಕೃತ್ಯಗಳು ನಡೆದಾಗ ಎಲ್ಲಿಯೂ ಒಂದೇ ಒಂದು ದಿನ ನೀವು ಸಾಮೂಹಿಕವಾದ ಅನ್ನಪ್ಪನಿಗೆ ಪ್ರಾರ್ಥಿಸುವುದಾಗಲಿ, ಅಲ್ಲ ವಿಮರ್ಶೆಯಾಗಲಿ, ಅಲ್ಲ ಆರೋಪಿಗಳನ್ನು ಹುಡುಕುವುದಾಗಲಿ ನೀವು ಮಾಡಲಿಲ್ಲ. ಯಾಕೆ? ಇಲ್ಲಿ ನಮಗೆ ನಿಮ್ಮ ಮೇಲೆ ಅನುಮಾನಗಳು ಬಂದದ್ದು. ಹುಡುಕಬೇಕಿತ್ತಲ್ಲ. ನಿಮಗೆ ಎಲ್ಲ ರೀತಿಯಲ್ಲಿ ದೇವರು ಕೊಟ್ಟಂಥ ನಿಮಗೆ ಬೇಕಾದಷ್ಟು ಸಿರಿ ಸಂಪತ್ತಿದೆ, ರಾಜ್ಯಸಭಾ ಸದಸ್ಯರಾಗಿದ್ದೀರಿ, ಒಂದು ಪಕ್ಷ ನಿಮಗೆ ಅಧಿಕಾರ ಕೊಟ್ಟಿದೆ, ಒಂದು ದೈವ ನಿಮಗೆ ಪೀಠ ಕೊಟ್ಟಿದೆ, ಪಟ್ಟ ಕೊಟ್ಟಿದೆ. ಆ ಪಟ್ಟ ಪೀಠ ಎಲ್ಲ ಇದ್ದು ಕೂಡ ನಿಮಗೆ ಆರೋಪಿಗಳನ್ನು ಇಡಿಸಲಿಕ್ಕೆಲ್ಲ ಇದನ್ನು ಮಾಡಿದ್ದು ಯಾರು ಅಂತ ನಿಮಗೆ ಹುಡುಕ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳುವಂಥದ್ದು. ಯಾಕೆ ಆಗಲಿಲ್ಲ? ಇಡೀ ಈ ಹೋರಾಟವನ್ನು ನಿಮ್ಮ ಮೇಲೆ ಷಡ್ಯಂತರ ಮಾಡ್ತಾರೆ ಅಂತ ನಿಮಗೆ ಜನ ಹೇಳುವಾಗಲೂ ನೀವೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಹೇಳಬೇಕಿತ್ತು. ಸೌಜನ್ಯಲಿಗೋಸ್ಕರ ನ್ಯಾಯಕ್ಕೋಗಿ ಹೋರಾಟಗಾರರು ಹೋರಾಟ ಮಾಡ್ತಾರೆ ವಿನ ಕ್ಷೇತ್ರದ ಮೇಲಿನ ಷಡ್ಯಂತರಗಳಲ್ಲ ಅಂತ ನೀವೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಇನ್ನೂ ನೀವು ದೊಡ್ಡ ವ್ಯಕ್ತಿ ಆಗ್ತಿದ್ರಿ. ನೀವು ಹೇಳಬೇಕಿತ್ತು. ನಮ್ಮಂಥ ಸಾಮಾನ್ಯ ಜನರು ನಮ್ಮ ಮೇಲೆ ಒಂದು ಚಿಕ್ಕ ಅಪವಾದ ಅಲ್ಲ, ಬೇರೆ ಬೇರೆ ಮಾಧ್ಯಮಗಳು, ನಿಮ್ಮದೇ ಆದಂಥ ಮಾಧ್ಯಮಗಳು ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ಅಪವಾದಗಳನ್ನು ಹಾಕಿದಾಗ ಒಂದೆರಡು ದಿನಗಳಲ್ಲಿ ನಾವು ಅವರಿಗೆ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದೆ, ನಾವು ಮಾಡುವುದು ರಾಜಕೀಯ ಹೋರಾಟ ಅಲ್ಲ,
ಯಾರ ಒಂದು ಉದ್ದೇಶಪೂರ್ವಕವಾದ ನಿಮಗೆ ಈ ಸಂಘರ್ಷಗಳಲ್ಲ. ಇದು ಒಂದು ಧರ್ಮ ಯುದ್ಧ. ಅಂದರೆ ಒಂದು ಅನೇಕ ನೂರಾರು ಸತ್ತಂಥ ಹೆಣಗಳಿಗೆ ನ್ಯಾಯ ಸಿಕ್ಕಲಿಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಪಾರದರ್ಶಕತೆ ಇದೆ ಅಂತ ಸಮಾಜಕ್ಕೆ ತಿಳಿಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾರ ಕೈಯಿಂದಲೂ ಹಣ ತೆಗೊಂಡು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಎಲ್ಲಿಯೂ ನಾವು ಯಾರಿಗೋಸ್ಕರ ಹಣ ಕೊಟ್ಟು ಇದನ್ನು ತಿರುಗಿಸಿ ಷಡ್ಯಂತರವನ್ನು ಬದಲಾಯಿಸಿ ಪ್ರಭಾವ ಮಾಡಿ ನಮ್ಮನ್ನು ಬಚಾವು ಮಾಡಿ ಅಂತ ಯಾರ ಕಾಲು ಹಿಡಿಲಿಲ್ಲ. ನಾವು ನಮ್ಮದೇ ಆದಂಥ ಹೋರಾಟಗಳನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅದನ್ನು ನೀವು ಷಡ್ಯಂತರ ಅಂತ ಹೇಳ್ತೀರಿ. ನೀವು ನೆನಪಿಡಿ, ಧರ್ಮದ ಹೆಸರಿನಲ್ಲಿ ಒಂದು ಪಟ್ಟದಾರಿಯಾಗಿ ನಿಮ್ಮಲ್ಲೇ ಬಂದಾಗ ತನ್ನ ಅಲ್ಲಿ ಇರುವಂಥ ವಸ್ತುಸ್ಥಿತಿಯನ್ನು ಸಮಾಜಕ್ಕೆ ಪ್ರಸ್ತುತಪಡಿಸುವಂಥ ಯೂಟ್ಯೂಬರ್ಗಳ ಮೇಲೆ ನೀವೇ ಗೂಂಡಾಗಳನ್ನು ತಂದು ನೀವೇ ಮದ್ಯವ್ಯಸನಿಗಳಿಂದ ದಾಳಿ ಮಾಡಿಸಿದ್ದು ಸಮಾಜ ಕಂಡಿದೆ. ಒಬ್ಬ ಪಟ್ಟದಾರಿಯಾಗಿ ನಿಮಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಹೇಳುವಂಥದ್ದು. ಯಾಕೆ ಅರ್ಥ ಆಗಲಿಲ್ಲ? ಇದು ಶಾಲೆಗೆ ಹೋಗುವಂಥ ಒಂದು ವಿದ್ಯಾರ್ಥಿನಿ ಶಾಲಾ ಯೂನಿಫಾರ್ಮಿನಲ್ಲಿ ತನ್ನ ಕ್ಲಾಸ್ಗಳನ್ನು ಮುಗಿಸಿ ಮನೆಗೆ ಬರುವಂಥ ಸಮಯದಲ್ಲಿ ಒಂದು ಬಡತನದ ಒಂದು ಹಸಿವಿನ ಸಮಯದಲ್ಲಿ ರಾಕ್ಷಸರು ಅವಳನ್ನು ಕೊಂಡೋಗಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕ್ತಾರೆ. ಇದರ ಬಗ್ಗೆ ನಿಮ್ಮ ಮನಸ್ಸು ಕರಗಲೇ ಇಲ್ವಲ್ಲ ಹೆಗ್ಗಡೆಯವರೇ? ಇದರ ಬಗ್ಗೆ ನೀವೊಂದು ಮಾತನ್ನು ಆಡಲೇಬೇಕಿತ್ತಲ್ಲ. ಅಲ್ಲಿಯೂ ಒಂದು ಸುಳ್ಳನ್ನು ಹೇಳಿದಿರಿ. ಇದೇನೋ ನಾನು ಆವತ್ತೇ ಅಶೋಕಿಗೆ ಫೋನ್ ಮಾಡಿದೆ, ಅವರದಕ್ಕೆ ತಕ್ಷಣ ವ್ಯವಸ್ಥೆಯನ್ನು ಮಾಡಿದರು. ಆ ಕ್ಷಣದಲ್ಲಿ ಅವರೇ ನಮಗೆ ಆರೋಪಿಯನ್ನು ಹಿಡಿದು ಕೊಟ್ಟರು ಅಂತ ಅಶೋಕ್ ಹೇಳ್ತಾರೆ. ನನಗೆ ಫೋನೇ ಬಂದಿಲ್ಲ. ಇದು ರಾಜಕೀಯ ಚಿಂತನೆ ಬಿಡಿ. ನಾನು ಮಾಡುವಂಥದ್ದು ಧಾರ್ಮಿಕವಾಗಿ ಬರಿಯ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ದೈವಾರಾಧನೆಯ ನಿಯಮ ರೀತಿ ನೀತಿಯ ಬಗ್ಗೆ ನೀವು ನೋಡುತ್ತಾ ಧಾರ್ಮಿಕತೆಗೆ ಈ ರೀತಿಯಾಗಿಂತ ನೀವು ಎಲ್ಲವನ್ನ ನೀವು ಗಾಲಿಗೆ ತೋರಿದಂಥ ವಿಚಾರವನ್ನು ಕಂಡಾಗ ಹಾಗಾದರೆ ನೀವು ದೈವ ಭಕ್ತರು ಅಲ್ಲವೋ, ನೀವು ನಾಸ್ತಿಕರೋ ನಮಗೆ ಅರ್ಥ ಆಗ್ತದೆ. ಇದರಿಂದ ನಿಮ್ಮ ಮೇಲೆ ಅನುಮಾನ ಬರುವಂಥದ್ದು. ನಿಮ್ಮ ಹೃದಯ ಕರಗುವುದಿಲ್ಲವೇ? ನಿಮಗೆ ಸಂಸಾರ ಅಂತ ಇಲ್ಲವೇ? ಯಾಕಂತ ಹೇಳಿದ್ರೆ ಅಲ್ಲಿ ಸತ್ತದ್ದು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ರೀತಿಯಕ್ಕೆ ಎಲ್ಲಕ್ಕೂ ಪ್ರಭಾವ ಬೀರುವುದು ಎಲ್ಲವನ್ನು ಈ ರೀತಿ ಮಾಡಿ ಅಪರಾಧಿಗಳು ಸಿಕ್ಕದೇ ಇದ್ದಾಗ ಪ್ರಶ್ನೆ ಬರೋದು ಸಹಜ ಸ್ಥಿತಿ ಅಲ್ವಾ? ಎಲ್ಲ ನೋಡಿ, ದಲಿತರ ಭೂಮಿ ಕತೆ ಮಾತಾಡುವಾಗ ಎಲ್ಲ ವೇದಿಕೆಗಳಲ್ಲಿ ಎಲ್ಲೆಲ್ಲಿಯೂ ಮಾತಾಡ್ತೀರಿ. ದಲಿತರ ಭೂಮಿಯನ್ನು ಯಾವ ರೀತಿಯಾಗಿ ಏನು ಮಾಡಿದ್ದೀರಿ ಅಂತ ನಮಗೆ ಸೋಮನಾಥ ನಾಯ್ಕರ ಆ ಒಂದು ಕರ್ಮಕಾಂಡ ಪುಸ್ತಕದಲ್ಲಿ ಸ್ಪಷ್ಟವಾಗಿದೆ. ಸರ್ಕಾರಿ ಭೂಮಿಗಳನ್ನು ಯಾವ ರೀತಿಯಾಗಿ ನೀವು ಧರ್ಮದ ಹೆಸರಿನಲ್ಲಿ ಸ್ವೀಕಾರ ಮಾಡಿದರೆ ಅದು ಇದೆ ಅದರಲ್ಲಿ. ಇಡೀ ಅಲ್ಲಿ ಇರುವಂಥ ಮುಗ್ಧರಿರ್ಬೋದು, ಬೇರೆ ಬೇರೆ ರೀತಿ ಅಲ್ಲಿ ಗಡಿಪಟ್ಟದಾರಿಗಿದ್ದಂಥ ಈ 4 ಮನೆತನಗಳನ್ನಾಗಿ ಹೇಳಿದ ಆ ಮನೆತನಗಳ ಭೂಮಿ, ಅಲ್ಲಿ ಇದ್ದಂಥ ಮೂಲ ಕುಟುಂಬಗಳ ಭೂಮಿ, ಆನೆ ಮಾವುತರ ಭೂಮಿ, ಸುತ್ತಮುತ್ತ ಇರುವಂಥ ಎಲ್ಲ ಭೂಮಿಗಳನ್ನು ಚಿತ್ರಹಿಂಸೆ ಕೊಟ್ಟು ಜನರಿಗೆ ಸಮಸ್ಯೆ ಕೊಟ್ಟು ಓಡಿಸಿ ಭೂಮಿಯನ್ನು ಸ್ವಾಧೀನ ಮಾಡುವಾಗ ಆ ಧಾರ್ಮಿಕತೆ ನಿಮ್ಮನ್ನು ಯಾಕೆ ಕಾಡಲಿಲ್ಲ? ಆ ಧರ್ಮ ನಿಮಗೆ ಅರ್ಥ ಆಗಲಿಲ್ಲ? ಸರ್ವಧರ್ಮ ಸಮ್ಮೇಳನವನ್ನು ಮಾಡ್ತೀರಿ ನೀವು. ಎಲ್ಲ ಧರ್ಮದ ಮೇಲೆ ನೀವು ಎಲ್ಲ ಧರ್ಮವನ್ನು ಸರ್ವಧರ್ಮವನ್ನು ಮಾಡ್ತಾ ಇದ್ದೀರಿ. ಆದರೆ ಇಲ್ಲಿ ಧಾರ್ಮಿಕ ಧಾರ್ಮಿಕವಾದಂಥ ಕೋಮು ಸಂಘರ್ಷಗಳು ಬೇರೆ ಬೇರೆ ನಡೆದಾಗ ಎಲ್ಲಿಯೂ ನೀವು ಬಾಯಿ ಬಿಡುವುದಿಲ್ಲ. ಹಾಗಾದರೆ ನಿಮ್ಮ ಧರ್ಮ ಸಮ್ಮೇಳನದ ಉದ್ದೇಶ ಏನು ಅಂತ ಕೇಳುವಂಥದ್ದು. ಇಲ್ಲಿ ನಮಗೆ ಪ್ರಶ್ನೆ ಬರುವಂಥದ್ದು, ನಿಮ್ಮ ಮೇಲೆ ಅನುಮಾನ ಬರುವಂಥದ್ದು. ಒಬ್ಬ ಸರ್ವಧರ್ಮ ಸಮ್ಮೇಳನ ಮಾಡುವವರು ಇಡೀ ದಕ್ಷಿಣ ಕನ್ನಡ ಅನೇಕ ಬೇರೆ ಬೇರೆ ವಿಚಾರಗಳಲ್ಲಿ ಧರ್ಮ ಸಂಘರ್ಷಗಳು ನಡೆದಾಗ ಒಂದೇ ಒಂದು ದಿನ ಸ್ವರ ಎತ್ತಲಿಲ್ಲ. ವಿದ್ಯಾರ್ಥಿಯೊಬ್ಬಳು ಹತ್ಯೆಯಾದಾಗ ಇಡೀ ವಿದ್ಯಾರ್ಥಿಗಳಿಗೆ ನೀವು ಕರೆ ಕೊಡಬೇಕಿತ್ತು. ಪದ್ಮಲತಲ್ಲೂ ಒಬ್ಬಳು ವಿದ್ಯಾರ್ಥಿ, ಸೌಜನ್ಯಲ್ಲೂ ವಿದ್ಯಾರ್ಥಿ ಕೊಡಬೇಕಿತ್ತು. ಎಲ್ಲಿಯೂ ನಿಮ್ಮಿಂದ ಆ ಕೆಲಸಗಳು ಆಗಲಿಲ್ಲ. ಆದ್ದರಿಂದ ನಿಮ್ಮ ಮೇಲೆ ನಮಗೆ ಈ ರೀತಿಯ ಅನುಮಾನಗಳು ಬರುವಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೀವು ಧಾರ್ಮಿಕ ವ್ಯಕ್ತಿಯಾಗಿ ಆಲೋಚನೆ ಮಾಡಬೇಕು. 1600 ದೇವಸ್ಥಾನಗಳನ್ನು ಹಳೆಯ ಮುರಿದು ಬಿದ್ದ ದೇವಸ್ಥಾನಗಳನ್ನು ಪುನರ್ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳಿದಂಥ ನೀವು ಯಾವ ದೇವಸ್ಥಾನವನ್ನು ಪೂರ್ತಿ ಹಣದಿಂದ ಮಾಡಿದ್ದೀರಾ? ಎಲ್ಲವೂ ನೀವು ಎಷ್ಟೆಷ್ಟು ಪ್ರಸಾದದ ರೂಪದಲ್ಲಿ ಕೊಟ್ಟು ತನ್ನ ಅಮೃತಶಿಲೆಯಲ್ಲಿ ಮೇಲ್ಗಡೆ ನಿಮ್ಮ ಹೆಸರುಗಳನ್ನು ಬರೆಸಿದ್ದೀರಿ ವಿನ ಪೂರ್ಣ ಪ್ರಮಾಣದಲ್ಲಿ ಎಲ್ಲಿಯೂ ನೀವು ಸಂಪೂರ್ಣವಾದಂಥ ಹಣ ಕೊಟ್ಟು ಮಾಡಿದ್ದಿಲ್ಲ. ಆದರೆ
ದೇವಸ್ಥಾನಗಳಿಗೆ ಧರ್ಮಸ್ಥಾನ ಟ್ರಸ್ಟಿನ ಮುಖಾಂತರ ಸರಕಾರದಿಂದ ಬೇರೆ ತುಳು ಭಾಷೆ ಉಳಿಸಬೇಕೆಂಬುದು ಸಂಘರ್ಷ ಮಾಡಿ ಅದನ್ನು ಸಂಘಟಿಸಿ ಅಲ್ಲಿಂದಲೂ ಹಣ ತರಿಸುವುದು, ಅದಕ್ಕೆ ಒಂದಷ್ಟು ಭೂಮಿಗಳನ್ನು ಪಡ್ಕೊಳ್ಳೋದು. ನಾನು ಹೇಳುವಂಥದ್ದು, ನಾನು ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಹಣ ಬೇಕು, ಈ ರೀತಿಯಾಗಿ ಮಾಡುವಂಥ ಅವಶ್ಯಕತೆ ಇದೆಯಾ? ಧರ್ಮವನ್ನು ಎದುರಿಟ್ಟು ಧರ್ಮದ ಶೂಲವನ್ನು ತೋರಿಸಿ ಧರ್ಮದ ಮೇಲೆ ನಂಬಿಕೆ ಹುಟ್ಟಿಸಿ ಮುಗ್ಧರನ್ನು ಕೈಕಾಲಿಡಿಸುವುದು, ಮುಗ್ಧರನ್ನು ಬಲಿ ಪಡೆಯುವುದು, ಮುಗ್ಧ ಜೀವಲಿಗೆ ಬೆಲೆ ಇಲ್ಲದಂತಾಗುವಂಥದ್ದು, ಇದು ಎಲ್ಲವೂ ನಿಮ್ಮ ಧಾರ್ಮಿಕ ನಂಬಿಕೆಗಳಿರುವಂಥದ್ದು. ನೀವು ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಿತ್ತು. ಇದಕ್ಕೋಸ್ಕರ ನಿಮ್ಮ ಹೋರಾಟಗಳಾಗಬೇಕಿತ್ತು. ಈಗ ವೇದವಲ್ಲಿ, ಪದ್ಮಲತಾ, ಬೇರೆ ಬೇರೆ ಸತ್ತಂಥ ನೂರಾರು ವಿಚಾರಗಳು ದಲಿತರ ಭೂಮಿಗೆ ಸಂಬಂಧಪಟ್ಟು, ಅಲ್ಲ ಈ ಸೋಮನಾಥರು ಈ ರೀತಿಯಾಗಿ ಬರ್ತಿದ್ದರು, ಯಾಕೆ ನಿಮ್ಮ ಮೇಲೆ ಅಪವಾದ ಹಾಕಿದ್ದಾರೆ ಅಂತೇಳಿ ನೀವು ಒಂದೇ ದಿನ ಸಂಸತ್ತಲ್ಲೇ ಯಾಕೆ ನೀವು ಇದರ ಬಗ್ಗೆ ಚರ್ಚೆ ಮಾಡಲಿಲ್ಲ? ಚರ್ಚೆ ಮಾಡಬೇಕಿತ್ತಲ್ವಾ? ಅಲ್ಲ ಇದರ ಬಗ್ಗೆ ನೀವು ಸರಿಯಾ ತಪ್ಪ ನೀವು ಜನರಿಗೆ ತಿಳಿಸಿ ಅಲ್ವಾ? ಇದು ಏನೂ ಮಾಡದೆ ಬರೀ ನನ್ನ ಮೇಲೆ ದ್ವೇಷ ಮಾಡ್ತಾರೆ, ನನ್ನಲ್ಲಿ ಷಡ್ಯಂತರ ಮಾಡ್ತಾರೆ. ನೀವು ಇಲ್ಲಿ ಈ ರೀತಿಯಾಗಿ ಹೇಳುವಂಥದ್ದು ಸರಿಯಾದ ಕ್ರಮ ಅಲ್ಲ. ನೀವು ಲೆಕ್ಕ ಹಾಕಿ, ನೀವು ಷಡ್ಯಂತರ ಮಾಡಿದ್ದು ಯಾರು? ಎಲ್ಲ ರೀತಿಯಲ್ಲಿ ಆರೋಪಿಗಳು ಸಿಗದಾಗೆ ಷಡ್ಯಂತರ ಮಾಡಿ ಪ್ರಭಾವ ಬೀರಿದ್ದು ಯಾರು? ನೀವೇ ಹುಡುಕಿ ಅಂತ ಹೇಳುವಂಥದ್ದು, ನೀವೇ ಹುಡುಕಿ. ನಾನು ಎಲ್ಲ ರೀತಿಯಲ್ಲಿ ಈಗ ಇಷ್ಟು ಜನ ನೀವು ಧರ್ಮದೈವಗಳ ಮೇಲೆ, ಅನ್ನಪ್ಪನ ಮೇಲೆ ನಂಬಿಕೆ ಇಟ್ಟು ಕೈ ಮುಗಿದು ಏನೇ ಆಗಲಿ ನೀನು ನೋಡಿಕೋ, ಸರಿಯಾಗಿ ತಪ್ಪು ನಡೆದವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂಥ ಪ್ರಾರ್ಥಿಸಬೇಕು. ನೀವು ಬದಲಾಗಿ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ, ಪಟ್ಟದಾರಿಯಾಗಿ, ಪೀಠದಾರಿಯಾಗಿ, ಅನ್ನಪ್ಪನ ಗಡಿಪ್ರಧಾನರಾಗಿ ನೀವು ದೈವದಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು. ಇವತ್ತು ನನಗೆ ನನ್ನ ಕಡೆಯ ಸಮಯದಲ್ಲಿ ಅಪವಾದ ಬರ್ತಾ ಇದೆ, ಜನರು ನನ್ನ ಮೇಲೆ ಬೇರೆ ಬೇರೆ ರೀತಿಯಂಥ ಅಪವಾದಗಳನ್ನು ಉರಿತಾ ಇದ್ದಾರೆ, ನನಗೆ ನ್ಯಾಯ ಕೊಡುವಂತ ನೀವು ಬೇಡಲಿಕ್ಕೆ ಇರುವಂಥವ್ರು. ನೀವು ನ್ಯಾಯ ಬೇಡಬೇಕಿತ್ತು. ನೀವೆಲ್ಲಿ ಬೇಡಿದಿರಿ? ದೇವರ ಮೇಲೆ, ಅಲ್ಲಿಯ ಪಂಚದೈವಗಳ ಮೇಲೆ, ಅನ್ನಪ್ಪನ ಮೇಲೆ ನಂಬಿಕೆ ಇಲ್ಲದೆ ನೀವು ರಾಜಕಾರಣಿಗಳಿಗೆ ಮೊರೆ ಹೋದ್ರಿ, ಉದ್ಯಮಿಗಳಿಗೆ ಮೊರೆ ಹೋದ್ರಿ, ಸಹಕಾರಿ ಸಂಘಗಳಿಗೆ ಮೊರೆ ಹೋದ್ರಿ, ಹಳೆ ವಿದ್ಯಾರ್ಥಿಗಳಿಗೆ ಮೊರೆ ಹೋದ್ರಿ, ಬೇರೆ ಬೇರೆ ರೀತಿ ಮಂತ್ರಪಠನ ವೇದಾಧ್ಯಯನ ಮಾಡುವವರ ಬೇರೆ ಬೇರೆ ಸ್ವಾಮಿಗಳ ಹಿಂದೆ ಮೊರೆ ಹೋದ್ರಿ. ನಾವು ಹೇಳುವಂಥದ್ದು, ನಿಜವಾಗಿಯೂ ಮೊರೆ ಹೋಗಬೇಕಾದದ್ದು ಯಾರು? ಆರೋಪಿಗಳು ಸಿಗದ ಇಷ್ಟು ಕುಟುಂಬಗಳು, ಮಕ್ಕಳನ್ನು ಕಳ್ಕೊಂಡ ಈ ಕುಟುಂಬಗಳು, ದುಃಖಿತರಾದ ಈ ಕುಟುಂಬಗಳು, ಈ ಕುಟುಂಬಗಳಿಗೋಸ್ಕರ ಇವರು ಪ್ರಾರ್ಥನೆ ಮಾಡಬೇಕಿತ್ತು. ಇವತ್ತು ಎಲ್ಲರೂ ಬಂದು ನೀವು ತಿಳ್ಕೊಂಡಿದ್ದೀರಿ ನಿಮ್ಮ ಮಾನ ಮರ್ಯಾದೆಯನ್ನು ಉಳಿಸಲಿಕ್ಕೋಸ್ಕರ ಇವತ್ತು ನಿಮಗೋಸ್ಕರ ಇವರು ಬರ್ತಾ ಇದ್ದಾರೆ ಅಂತ ನೆನಪಿಡಿ. ಇವತ್ತು ಸೌಜನ್ಯ ಹೋರಾಟಗಾರರು ಎಲ್ಲಿಯೂ ಆ ಕ್ಷೇತ್ರದ್ದಾಗಲಿ ನಿಮ್ಮದಾಗಲಿ ನಿಮ್ಮ ಕುಟುಂಬದ ಮಾನಹರಣ ಮಾಡಲಿಲ್ಲ. ಅವರು ಕೇಳಿದ್ದು ಇಷ್ಟೆಲ್ಲ ಕೊಲೆಗಳಿಗೆ ಯಾರು ಕೊಂದವರು ಯಾರು? ಇದು ಮಾತ್ರ ಸೌಜನ್ಯ ಹೋರಾಟಗಾರರ ಪ್ರಶ್ನೆ. ಆದರೆ ನಿಮ್ಮಲ್ಲಿ, ನಿಮ್ಮ ರಕ್ಷಣಾ ಭಾಗದಲ್ಲಿ ನಿಂತಹ ಇಷ್ಟು ಸಂಘ ಸಂಸ್ಥೆ ರಾಜಕಾರಣಿಗಳೆಲ್ಲರೂ ನಿಮ್ಮ ಮರ್ಯಾದೆಯನ್ನು ಸಾರ್ವಜನಿಕವಾಗಿ ಹರಾಜು ಹಾಕಿದವರು, ಸಾರ್ವಜನಿಕವಾಗಿ ಅವರಿಂದಲೇ ನಿಮ್ಮ ಆ ಕ್ಷೇತ್ರದ ಮಾನ ಮರ್ಯಾದೆ ಹರಾಜು ಆಗ್ತಾ ಇದೆ. ಕ್ಷೇತ್ರದ ಮೇಲೆ ಷಡ್ಯಂತರ ಮಾಡುವುದೇ ಅವರು. ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಎಲ್ಲರೂ ಬಂದು ಭಾಷಣ ಬಿಗಿಯದೆ, ನಿಮ್ಮನ್ನು ಭೇಟಿಯಾಗದೆ, ನೇರ ಅನ್ನಪ್ಪನನ್ನು, ಮಂಜುನಾಥನನ್ನು, ಪಂಚದೈವಗಳನ್ನು ಹೋಗಿ ಸೌಜನ್ಯ ಹೋರಾಟಗಾರರು ತಪ್ಪು ಮಾಡಿದರೆ ಪ್ರಾರ್ಥಿಸಬೇಕೇ ವಿನ ನಿಮ್ಮಲ್ಲಿ ಬಂದು ತಾಳ ತೆಗೆದು ನಿಮಗೆ ಸಾಲ ಹಾಕಿ ನಿಮ್ಮನ್ನು ಪೂಜೆ ಮಾಡುವಂಥ ಕೆಲಸಗಳು ಮಾಡಬಾರ್ದು. ಅದು ನಮಗೆ ಇವತ್ತು ನಿಮ್ಮ ಮೇಲೆ ಅನುಮಾನ ಬರಲಿಕ್ಕೆ ಕಾರಣ. ಇಷ್ಟು ಬಂದಂಥ ಯಾರೇ ಆಗಲಿ ಅನ್ನಪ್ಪನ ನಡೆಯಲ್ಲಿ ನಿಮ್ಮ ಉಪಸ್ಥಿತಿಯಲ್ಲಿ ನೀವಿದ್ದು ಅವರಷ್ಟಕ್ಕೆ ಅವರವರು ಬಂದು ಎಷ್ಟೋ ಪ್ರಮಾಣಗಳಾಗಿದೆ, ಅದು ಲೆಕ್ಕಕ್ಕಿಲ್ಲ. ನೀವು ಕರ್ನಾಟಕದ ಪ್ರಸ್ತುತ ನಿಮ್ಮನ್ನು ರಕ್ಷಣಾ ಭಾಗದಲ್ಲಿ ನಿಂತತ್ತ ಈಗಿನ ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಮೊನ್ನೆ ಬಂದಂಥ ಅಷ್ಟು ಶಾಸಕರು, ಜನಪ್ರತಿನಿಧಿಗಳ ಜೊತೆ ನೀವು ನಿಂತು ಅನ್ನಪ್ಪನ ನಡೆಯಲ್ಲಿಯೂ ಮಂಜುನಾಥನ ಪಂಚದೈವಗಳ ನಡೆಯಲ್ಲಿ ನಿಂತು ಸೌಜನ್ಯನ ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಶಿಕ್ಷೆಯಾಗಬೇಕೆಂದು ಪ್ರಾರ್ಥಿಸಬೇಕೇ ವಿನಃ ಅಲ್ಲಿ ವೇದಿಕೆಗಳನ್ನು ಹಾಕಿ ಸಾರ್ವಜನಿಕವಾಗಿ ಭಾಷಣ ಮಾಡಿ ಸಮಾಜವನ್ನು ನಿಂದಿಸುವುದಲ್ಲ. ಅದು ಮೈದಾನ ಅಲ್ಲ, ಅದು ಕುಟುಂಬದ ಕಾರ್ಮಿಕದ ಮಣ್ಣು,
ಕುಟುಂಬದ ಅನ್ನಪ್ಪ ನೆಲೆಯಾದ ಮಣ್ಣು, ಪಂಚದೈವಗಳು ನಡವಳಿ ಸ್ವೀಕರಿಸುವ ಮಣ್ಣು, ಸತ್ಯದ ಮಣ್ಣದು. ಆ ಮಣ್ಣಿನಲ್ಲಿ ವೇದಿಕೆಯಲ್ಲಿ ಸಾರ್ವಜನಿಕವಾದಂಥ ಭಾಷಣ ಬಿಗಿಯುವಂಥದ್ದಲ್ಲ. ಯಾರೇ ಆಗಲಿ, ಅಷ್ಟು ಜನ ಬಂದಿದ್ದವರು, ನೀವು ಧಾರ್ಮಿಕ ವ್ಯಕ್ತಿಯಾಗಿ ಆಲೋಚನೆ ಮಾಡಬೇಕು. ಅಷ್ಟು ಜನ ಬಂದವರು ಯಾರಾದರೂ ಅನ್ನಪ್ಪನಲ್ಲಿ ನುಡಿ ಸಮರ್ಪಣೆ ಮಾಡುವಂಥ ನೀವು ಸೇರಿ ಒಂದೇ ಒಂದು ವಿಡಿಯೋ ಫೋಟೋ ಎಲ್ಲಿಯಾದರೂ ಬಂದಿತ್ತಾ? ಅಲ್ಲಿ ನಿಮ್ಮನ್ನು ಎದುರು ಕೂರಿಸಿ ಒಂದಷ್ಟು ಸಾಲ ಹಾಕಿ ನಿಮ್ಮ ಬಾಯಿಂದ ಬರೆದು ಇದು ಇಲ್ಲಿ ಅವಶ್ಯಕತೆಯ? ವ್ಯಕ್ತಿಯನ್ನು ಮೀರಿದ ಶಕ್ತಿಯನ್ನು ಮೀರಿ ಒಂದು ವ್ಯಕ್ತಿ ಇದೆಯಾ? ಆ ಶಕ್ತಿಗೆ ಈಗ ಷಡ್ಯಂತರ ಅಪಚಾರ ಆದದ್ದು ಅಂತ ಜನ ಹೇಳ್ತಾರಲ್ಲ, ಧಾರ್ಮಿಕ ನಂಬಿಕೆಗೆ ಅಪಚಾರಗಳಾಗಿದೆ, ಕುಟುಂಬ ಧರ್ಮಸ್ಥಳಕ್ಕೆ ಅಪಚಾರವಾಗಿದೆ, ಅಲ್ಲಿಯ ನಂಬಿಕೆಗಳ ಮೇಲೆ ಷಡ್ಯಂತರ ಮಾಡ್ತಾ ಇದ್ದಾರೆ. ಇದು ಎಲ್ಲವನ್ನ ಅನ್ನಪ್ಪನಲ್ಲಿಯೋ ಪಂಚದೈವಗಳಲ್ಲೋ ಪ್ರಾರ್ಥನೆ ಮಾಡಬೇಕಿತ್ತು. ಸಾರ್ವಜನಿಕ ವೇದಿಕೆಯಲ್ಲಿ ನಮಗೆ ನಂಬಿಕೆ ಇದೆ, ನಮ್ಮ ಹೋರಾಟ ಧರ್ಮದ ನಂಬಿಕೆ. ಎಲ್ಲಿಯೂ ನಿಮ್ಮ ಮೇಲೆ ಯಾವ ನಂಬಿಕೆಗಳನ್ನು ನಿಮ್ಮ ಮೇಲೆ ಯಾವ ದಾಳಿ, ಯಾವುದೇ ರೀತಿಯ ನಿಮ್ಮ ಮೇಲೆ ಷಡ್ಯಂತರ ಮಾಡುವುದಾಗಲಿ, ನಿಮ್ಮ ಮೇಲೆ ದ್ವೇಷ ಸಾಧಿಸುವುದು ನಮ್ಮ ಕೆಲಸ ಅಲ್ಲ. ತೀರ್ಮಾನಿಸಲಿಕ್ಕೆ ಅನ್ನಪ್ಪನಿದ್ದಾನೆ. ಆದರೆ ಹೋರಾಟದ ನೋವು, ನಮ್ಮಲ್ಲಿ ಒಂದು ನೋವಿದೆ, ಒಂದು ಧಾರ್ಮಿಕ ನಂಬಿಕೆ, ಒಂದು ನಂಬಿಕೆಯ ಜಾಗದಲ್ಲಿ ಇಂಥ ಅತ್ಯಾಚಾರಗಳಾದರೂ ಆರೋಪಿ ಸಿಕ್ಕುವುದಿಲ್ಲ ಅನ್ನೋ ನೋವಿದೆ, ನಮ್ಮಲ್ಲೊಂದು ನೋವಿದೆ. ಆ ನೋವಿಗೋಸ್ಕರ ನಾವು ಈ ರೀತಿಯಾಗಿ ಮಾತಾಡ್ತಾ ಇದ್ದೇವೆ. ನಮಗೂ ಅನೇಕ ಜನರು ಕೇಳ್ತಾರೆ. ಆದರೆ ಒಂದು ಸತ್ಯ ಇದೆ ನಮ್ಮ ಹೋರಾಟದಲ್ಲಿ, ಒಂದು ಸತ್ತಂತ ಹೆಣಗಳಿಗೂ ಒಂದು ಗೌರವ ಇಲ್ವಾ? ಸಾಮಾನ್ಯವಾಗಿ ಒಂದು ಗೌರವ ಇಲ್ವಾ? ಆತ್ಮಕ್ಕೊಂದು ಬೆಲೆ ಇಲ್ವಾ? ಈ ರೀತಿಯಾಗಿ ಮಾಡುವಂಥ ಒಂದು ನ್ಯಾಯದ ಹೋರಾಟವನ್ನು, ಇಂಥ ಒಂದು ಸ್ತ್ರೀ ಬೇರೆ ಬೇರೆ ಬರ್ಬರತೆಗೆ ನ್ಯಾಯಕ್ಕೋಸ್ಕರ ಬಂದಂಥ ಹೋರಾಟಗಾರರ ಮೇಲೆ ಇಷ್ಟು ಮಾನನಷ್ಟ ಕೇಸುಗಳು, ಬೇರೆ ಬೇರೆ ರೀತಿಯ ಮಹೇಶೆಟ್ಟಿಯ ಮೇಲೆ ಷಡ್ಯಂತರಗಳು, ಬೇರೆ ಬೇರೆ ವಿರೋಧಿ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡೋದು, ಅವರ ಮೇಲೆ ಅಪಚಾರ ಹಾಕೋದು, ಹೋರಾಟಗಾರರ ಹೆಂಡತಿ ಮಕ್ಕಳನ್ನು ಸೂಳೆಯನ್ನಾಗಿಸಿ ಚಿತ್ರೀಕರಿಸೋದು, ಸೂಳೆ ಅಂತ ಕರೆಯುವಂಥದ್ದು, ಸತ್ಯ ವಿಚಾರಗಳನ್ನು ಬಿತ್ತರಿಸಲಿಕ್ಕೆ ಬಂದ ಯೂಟ್ಯೂಬ್ಗಳ ಮೇಲೆ ದಾಳಿ ಮಾಡುವಂಥದ್ದು. ನೀವು ಷಡ್ಯಂತರ ವಿದೇಶಿ ಹಣ ಬರ್ತದೆ ಅಂತ ನೀವು ಹೇಳ್ತಿದ್ದೀರಿ. ಬೇರೆ ಬೇರೆ ರೀತಿಯ ಜಿಹಾದಿ ಶಕ್ತಿಗಳು, ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳು ದಾಳಿ ಮಾಡ್ತವೆ ಅಂತ ಇರುವಂಥದ್ದು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ತದೆ ಅಂತ ಹೇಳುವಂಥದ್ದು. ಇದು ಎಲ್ಲವನ್ನು, ಇಂಥ ಅಪಚಾರಗಳನ್ನು ಆ ಅನ್ನಪ್ಪನ ನಡೆಯಲ್ಲಿಯೇ ಕೂತು ನೀವು ಮಾತನಾಡುವುದೇ ಆದರೆ ನಿಮಗೊಂದು ಭಕ್ತಿಯಾದರೂ ಇರ್ಬೋದೇ ಕಡೆಯವರೇ? ಒಂದು ಭಕ್ತಿಯಾದರೂ ಇರ್ಬೋದಾ? ಅಲ್ಲ, ಒಂದು ದೇವರ ಮೇಲೆ ನಂಬಿಕೆ ಇರ್ಬೋದಾ? ನೀವು ಮಾತನಾಡ್ಬೋದಾ? ಈ ರೀತಿ ಮಾತನಾಡ್ಬೋದಾ? ನಾನು ಹೇಳುವಂಥದ್ದು, ನೀವು ಹೇಳುವಂಥದ್ದು ಎಲ್ಲವೂ ಸುಳ್ಳಲ್ವಾ? ನೀವು ನಿಜವಾದ ಧಾರ್ಮಿಕ ನಾಯಕರೇ ಯಾವುದಾದರೆ, ಒಬ್ಬ ಗಡಿಪಟ್ಟದಾದರೆ ಮಾಧ್ಯಮಗಳು ಸೂಚಿಸಬೇಕಿತ್ತು. ನೀವು ಹೇಳುವಂಥದ್ದು ಸರಿ ತಪ್ಪು. SIT ತನಿಖೆ ಆಗ್ತಾ ಇದೆ ಈಗ. ಈ ಒಂದು ಕ್ಷೇತ್ರದ ಮೇಲೆ ಬಂದಂಥ ಅಪಚಾರ ಮಾಯವಾಗಲಿ. ಆದ್ದರಿಂದ ಯಾವ ಮಾಧ್ಯಮಗಳು ಇಂಥ ತಪ್ಪು ಸಂದೇಶಗಳನ್ನು ಹೋರಾಟ ಮೇಲಾಗಲಿ ಯಾವುದೇ ವಿಚಾರ ಬಿತ್ತರಿಸಬೇಡಿ. ನೀವು ಒಂದು ವೇಳೆ ಇವತ್ತು ನಿನ್ನೆ ಮಾತನಾಡಿದಂಥ ಮಾತನ್ನು 2 ವರ್ಷಗಳ ಹಿಂದೆ ನಿಮ್ಮಲ್ಲಿ ಕೈ ಮುಗಿದು ಶಿರಬಾಗಿ ಪ್ರಾರ್ಥಿಸಿದ್ದೆ ನಾನು. ಹೆಗ್ಗಡೆಯವರೇ, ನೀವು ನಡೆಯಲ್ಲಿ ಬಂದು ಈ ತಪ್ಪುಗಳನ್ನು ಯಾರು ಮಾಡಿದರೆ ಅವರಿಗೆ ಶಿಕ್ಷೆಯಾಗಲಿ. ನಾನು ಇಂಥ ಒಂದು ಕೆಟ್ಟ ಕೆಲಸಕ್ಕೆ, ಇಂಥ ಕೊಲೆ, ಅತ್ಯಾಚಾರ, ಬರ್ಬರಕ್ಕೆ ನಾನಾಗಲಿ ನನ್ನ ಕುಟುಂಬವಾಗಲಿ ಪ್ರಭಾವ ಬೀರಲಿಲ್ಲ. ನಾನಾಗಲಿ ನನ್ನ ಕುಟುಂಬದ ಯಾರೂ ಈ ಕೊಲೆಯಲ್ಲಿ ಭಾಗಿಯಾಗಲಿಲ್ಲ. ನಿಮ್ಮ ಕುಟುಂಬದ ಯಾರೂ ಇದರಲ್ಲಿ ಅತ್ಯಾಚಾರ ಅನಾಚಾರಗಳು ಮಾಡಲಿಲ್ಲ. ನಿಮ್ಮ ಕಾರ್ಮಿಕರಿರ್ಬೋದು, ನಿಮ್ಮ ಯಾವುದೇ ಒಂದು ಅಧಿಕಾರಿ ವರ್ಗ ಇರ್ಬೋದು, ಯಾರೇ ಆಗಲಿ ಗೊತ್ತಿದ್ದು ನಿಮ್ಮವರು ಯಾರೂ ಭಾಗಿಯಾಗಲಿಲ್ಲ ಅಂತ ಅನ್ನಪ್ಪನ ಎದುರು ಪ್ರಾರ್ಥಿಸುವಂಥ ಒಂದೇ ಒಂದು ಮಾತು ಸಾರ್ವಜನಿಕರ ನಮ್ಮ ಕಿವಿಗೆ ಬೀಳ್ತಿದ್ರೆ, ಅಂದೇ ಇದಕ್ಕೆ ತಾರ್ಕಿಕ ಅಂತ್ಯ ಮಾಡಿ ಹೋರಾಟವು ನಿಂತು ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗ್ತಿತ್ತು, ಅದು ಬೇರೆ ದಿಕ್ಕಿನಲ್ಲಿ. ಆದರೆ ಕಾಲ ಮಿಂಚಿಲ್ಲ. ನಿಮಗೆ ಇನ್ನೂ ಅವಕಾಶ ಇದೆ, ಇನ್ನೂ ನಿಮಗೆ ಆ ಪ್ರಾರ್ಥನೆಗೆ ಅವಕಾಶ ಇದೆ. ಇರಲಿ. SITಯಲ್ಲಿ ಯಾವುದೇ ಒಂದು ಪ್ರಭಾವವನ್ನು ಬೀರದೆ ಆ ಬಂದಂಥ SIT ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಸತ್ತಂಥ ಹೆಣಗಳಿಗೆ ಒಂದು ಯಾರು ಎಲ್ಲಿದ್ದಂಥ ಹುಡುಕಿ ಅದಕ್ಕೆ ಸರಿಯಾದ ದಿಕ್ಕಿನಲ್ಲಿ ಮೋಕ್ಷ ಸಿಕ್ಕುವ ಹಾಗೆ ಒಂದು ಕೆಲಸವನ್ನು ಮಾಡಿ SITಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ನ್ಯಾಯ ಸಿಕ್ಕಲಿ. ಯಾರೇ ಆಗಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ ಅಂತ ಸಾರ್ವಜನಿಕವಾಗಿ ಒಂದು ಪ್ರಾರ್ಥಿಸಿ ಅಂತ ಹೇಳುವಂಥದ್ದು
ಜೊತೆಗೆ ಹೆಣ್ಣು ಮಕ್ಕಳ ಕಣ್ಣೀರನ್ನು ನಿಮಗೋಸ್ಕರ ಸುರಿಸಿದ್ದೇ ಇದ್ದರೂ ಕೂಡ ತೊಂದರೆ ಇಲ್ಲ. ಬಡತನ ರೇಖೆಗಿಂತ ಕೆಳಗಿದ್ದ ಎಲ್ಲರ ನೀವು ಬಡ್ಡಿ ವ್ಯವಹಾರವನ್ನು ನಿಲ್ಲಿಸಿ ಆ ಇದ್ದ ವ್ಯವಸ್ಥೆಯನ್ನು ಸಾಲ ಮನ್ನದ ರೂಪ ಎಲ್ಲರಿಗೂ ಒಂದು ಪ್ರಸಾದದ ರೂಪ ಮಾಡಿಕೊಟ್ಟು ಧರ್ಮದ ಜಾಗವನ್ನು ನಿಂತು ನೀವಿರುವಂಥ ರಾಜಕೀಯಕ್ಕೆ ಈಗ ಇರುವಂಥ ರಾಜಕಾರಣಕ್ಕೆ ನೀವು ನನ್ನಿಂದ ಇಂಥ ಒಂದು ಅಪಚಾರಕ್ಕೆ ನ್ಯಾಯ ಒದಗಿಸಲಾಗಲಿಲ್ಲ, ಈ ಕ್ಷೇತ್ರದಲ್ಲಿ ನಾನು ಒಬ್ಬ ಗಡಿಪಟ್ಟದಾರನಾಗಿ ರಾಜಕೀಯ ಸ್ವೀಕರಿಸುವುದು ತಪ್ಪು, ಆದ್ದರಿಂದ ಅನ್ನಪ್ಪನ ಮೇಲೆ ನಂಬಿಕೆ ಇಟ್ಟು ಮುಂದೆ ಆದರೂ ಸರಿಯಾಗಿ ನಡೀಲಿ ಅಂತ ನಿಮ್ಮ ರಾಜ್ಯಸಭಾ ಸದಸ್ಯತ್ವದಿಂದ ಹೊರಬನ್ನಿ, ರಾಜಕಾರಣದಿಂದ ಹೊರಬನ್ನಿ, ಕೆಟ್ಟ ಚಿಂತನೆಯಿಂದ ಹೊರಬನ್ನಿ, ಜನರ ಮೇಲೆ ಸಾರ್ವಜನಿಕ ರಾಜಕಾರಣ ಮತ್ತು ಸಾರ್ವಜನಿಕ ಸಂಘಟನೆಗಳ ಮೇಲೆ ನಂಬಿಕೆ ಕಡಿಮೆ ಮಾಡಿ ದೈವಗಳ ಮೇಲೆ ನಂಬಿಕೆ ಇಡಿ, ಒಟ್ಟಿನಲ್ಲಿ ನ್ಯಾಯ ಒದಗಿಸಿಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ ಹೆಗ್ಡೆ ಅವರೇ, ನಿಮ್ಮ ಕುಟುಂಬದ ಮೇಲೆ ನಮಗೆ ಯಾರಿಗೂ ದ್ವೇಷ ಇಲ್ಲ, ಅನುಮಾನಗಳಿದೆ. ಆ ಅನುಮಾನಗಳು ಎಲ್ಲೆಲ್ಲಿ ಅಂತ ನಾವು ಹೇಳಿ ಆಯಿತು. ಆ ಅನುಮಾನಗಳನ್ನು ಪರಿಹರಿಸುವಂಥ ಕೆಲಸಗಳನ್ನು ನೀವು ಮಾಡಿ, ಅನುಮಾನ ಪರಿಹರಿಸುವಂಥ ಕೆಲಸಗಳನ್ನು ಮಾಡಿ ಇಲ್ಲಿ ಧಾರ್ಮಿಕ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಧರ್ಮ ಕಾರ್ಯ ನಡೀತದಾ? ಅಲ್ಲ, ಇಷ್ಟೆಲ್ಲ ಕೊಂದಂಥ ಬೇರೆ ಬೇರೆ ಅತ್ಯಾಚಾರ ಅನಾಚಾರಗಳಿಗೆ ಆರೋಪಿಗಳು ಸಿಕ್ಕುವಲ್ಲಿ ಎಲ್ಲ ರೀತಿಯಲ್ಲಿ ನೀವು ಸಹಕಾರ ಮಾಡಿ. ಆದರೆ ಮಾತು ಕೊರಳಿನಿಂದಲ್ಲ, ಕರುಳಿನಿಂದ, ಹೃದಯಾಂತರಾಳದಿಂದ ಅಂತ ಹೇಳಿದರೆ ನಮ್ಮ ಮಾತು ಕರುಳಿನಿಂದ ಬರ್ತಾ ಇದೆ. ನಿಮ್ಮ ಮಾತು ಕರುಳಿನಿಂದಲೇ ಬರಲಿ, ಕೊರಳಿನಿಂದ ಯಾವತ್ತೂ ಮಾತನಾಡಬೇಡಿ. ಒಂದು ವೇಳೆ ಯಾವುದೇ ಒಂದು ರೀತಿಯ ಅಪವಾದ ಸರಿತಪ್ಪುಗಳಿದ್ದರೆ ಸಾಮಾಜಿಕವಾಗಿ ನೇರ ಬನ್ನಿ. ಅಲ್ಲ, ಒಂದು ವೇಳೆ ಇದು SIT ತನಿಖೆ ಆಗ್ತಾ ರೀತಿಯಲ್ಲಿ ಅದು ಆಗ್ತಾ ಇರಲಿ, ಒಂದು ಕಡೆ ಜನತಾ ನ್ಯಾಯಾಲಯವನ್ನು ನಿರ್ಮಾಣ ಮಾಡಿ ಸತ್ಯಾನ್ವೇಷಣೆ ಆಗಲಿ. ಯಾಕಂತ ಹೇಳಿದರೆ ನೀವು ಅನ್ನಪ್ಪನಿಗಿಂತ ಮೇಲ್ಪಟ್ಟು ಅಲ್ಲ, ಆ ದೈವತ್ವಕ್ಕಿಂತ ಮೇಲ್ಪಟ್ಟಲ್ಲ, ನೀವು ಒಬ್ಬ ಮಾನವರೇ, ಮಾನವನಾಗಿ ಗಡಿಪ್ರಧಾನರಾಗಿದ್ದೀರ. ಆದ್ದರಿಂದ ನೀವು ಈಗೋದಿಂದ ಹೊರಬನ್ನಿ. ನಿಮ್ಮಲ್ಲಿ ತುಂಬಿದ್ದೀಗ ಈ ಸಮಸ್ಯೆಗೆ ಕಾರಣ ಏನು? ನಿಮ್ಮಲ್ಲಿ ತುಂಬಿದಂಥ ಈಗೋ, ಅಹಂಕಾರ ಮನೋಭಾವದಿಂದ ಹೊರಬಂದು ಈ ರೀತಿಯಾಗಿ ದೈವ ಮೇಲೂ ನಾನೊಬ್ಬ ಮಾನವ ಅಂತ ನೀವು ಒಂದು ತೀರ್ಮಾನಕ್ಕೆ ಬನ್ನಿ. ಸತ್ಯ ನೆಲೆಯಾಗಲಿ, ಧರ್ಮ ನೆಲೆಯಾಗಲಿ, ನಮಗೆ ಅನ್ನಪ್ಪ ಸ್ವಾಮಿ ನೆಲೆಯಾದ ಆ ಮೂಲ ಕುಟುಂಬವನ್ನು ಮತ್ತೊಮ್ಮೆ ನೋಡಬೇಕು. ಸತ್ತಂಥ 106 ಜೀವಗಳಿಗೆ ಮೋಕ್ಷ ಸಿಗಬೇಕು, ಕೊಂದಂಥ ಅಪರಾಧಿಗಳು ಯಾರು ಅಂತ ಗೊತ್ತಾಗಬೇಕು. ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು, ಕೊಂದವರು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ನಿಮ್ಮ ಮೇಲೆ ದ್ವೇಷ ಇಲ್ಲ, ನಿಮ್ಮ ಮೇಲೆ ಅನುಮಾನ ಇದೆ.